ಓಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ದುಃಖಂ ಕರಣೆ ಮೂಢಜಹಿ ಧನಾಗಮ ತೃಷ್ಣಾಂ ಮಯಿ ಸದ್ಬುದ್ಧಿಂ ಕುರುವೆ ತೃಷ್ಣಾಂ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚೇತ್ತಂ ವಿತ್ತಂ ತೇನ ವಿನೋದಯ ಚೇತ್ತಂ. ಇಲ್ಲಿವರೆಗೆ ನಾವು 5 ಶ್ಲೋಕ ಹೇಳ್ಕೊಂಡ್ವಾ? 6 ಶ್ಲೋಕ ಆಗಿತ್ತು, 6ನೇ ಶ್ಲೋಕ ಆಗಿತ್ತು ಅಂತ ಕಾಣುತ್ತೆ. 6 ಮುಗಿದಿತ್ತು ಗುರುವಾರ. 6 ಮುಗಿದಿತ್ತು. 6 ಅರ್ಥ ಹೇಳ್ಕೊಂಡ್ವಾ? ಹೇಳ್ಕೊಂಡು ಆಮೇಲೆ ಹೇಳ್ಕೊಂಡ್ವಿ ಇಲ್ಲಿ ಏನಂತ, ಮೂಢಜಹಿ ಅಂದ್ರೆ ಧನದ ಆಸೆ ಆಕಾಂಕ್ಷೆ ಅಂತಕ್ಕಂಥದ್ದು ಮನುಷ್ಯನನ್ನ ಹೇಗೆ ಕಾಡುತ್ತದೆ ನೋಡಿದ್ವಿ ನಾವು. ಹಾಗಾಗಿ ಏನು ಪ್ರಾರಬ್ಧಾನುಸಾರ ಪ್ರಾಪ್ತಿಯಾಗಿದೆ ಅದರಲ್ಲಿ ಸಂತೋಷವಾಗಿರು. ಇನ್ನು ಶರೀರ ಮಾಂಸ ವಿಕಾರ ಅಂತ ಹೇಳಿದ್ವಿ. ಆಮೇಲೆ ನಳಿನೀಗತ ಜಲಮತಿ ತರಳಂ ಅಂದ್ರೆ ನಳಿನೀಗತ ನೀರಿನ ಮೇಲೆ ಇರ್ತಕ್ಕಂಥ ತಾವರೆ ಎಲೆ ಮೇಲೆ ಇರ್ತಕ್ಕಂಥ ನೀರಿನ ಮೇಲೆ, ಜಲಂ ಅಂದ್ರೆ ಆ ಶರೀರ ಅಂತಕ್ಕಂಥದ್ದು ಚಂಚಲವಾಗಿದೆ, ಅದು ಯಾವ ಬೇಕಾದ್ರೂ ನೀರಿನ ಮೇಲೆ ಬುಗ್ಗೆ ಅಂತ ಹೇಳ್ತಾರೆ, ಹಾಗೆ ಹೊಡೆದೋಗ್ಬೋದು. ವಿದ್ಧಿ ವ್ಯಾಧಿ ದ್ವಾನಗ್ರಸ್ತಂ ಲೋಕಂ ಶೋಕಃ ತಂಚ ಸಮಸ್ತಂ. ವಿದ್ಧಿ ವ್ಯಾಧಿ ಇದರಿಂದ ಲೋಕಗ್ರಸ್ತವಾಗಿದೆ. ಈ ಲೋಕ ಎಲ್ಲ ವಿದ್ಧಿ ವ್ಯಾಧಿ ಶೋಕ ಇದರಿಂದಾನೆ ಈ ಲೋಕ ಎಲ್ಲ ಗ್ರಸ್ತವಾಗಿದೆ, ಲೋಕದೆಲ್ಲ ಇವೇ ತುಂಬಿರವೆ ಅನ್ನೋ ಮಾತನ್ನು ಹೇಳಿದ್ರು 4ನೇ ಶ್ಲೋಕದಲ್ಲಿ. ಇನ್ನು 5ನೇ ಶ್ಲೋಕದಲ್ಲಿ ಯಾವದ್ವಿತ್ತೋಪಾರ್ಜನ ಸಕ್ಕಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನಾ ಪೃಚ್ಛತಿ ಗೇಹೆ. ಯಾವದ್ವಿತ್ತೋಪಾರ್ಜನ ಸಕ್ತಃ ಇಲ್ಲಿವರೆಗೆ ಹಣ ಐಶ್ವರ್ಯ ಸಂಪಾದನೆ ಮಾಡ್ತೀವಿ, ಗಟ್ಟುಮುಟ್ಟಾಗಿರ್ತೀವಿ, ಸೇವೆ ಮಾಡ್ತೀವಿ, ಅಲ್ಲಿವರೆಗೆ ನಿಜ ಪರಿವಾರೋ ರಕ್ತಃ ನಮ್ಮ ಪರಿವಾರ ಎಲ್ಲ ತುಂಬಾ ಸಂತೋಷವಾಗಿರ್ತಾರಂತೆ. ನಮ್ಮವರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮವ ನಮ್ಮಳಿಯ ಎಲ್ಲ ಹೀಗೆ. ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೆ. ಎಷ್ಟು ದಿನ ಅಂತ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ, ಅವನಿಗೂ ಒಂದಿನ ವಯಸ್ಸಾಗುತ್ತೆ, ಅವನಿಗೂ ರಿಟೈರ್ಡ್ ಆಗ್ತಾನೆ, ಸಾಕಾಗುತ್ತೆ, ಮೂಲೆ ಕೂತ್ಕೊಂತಾನೆ. ಆವಾಗ ಇಲ್ಲಿವರೆಗೆ ನಾವು ದುಡಿತೀವಿ, ಲೋಕಕ್ಕೆಲ್ಲ ನಾವು ಅಲ್ಲಿವರೆಗೆನೆ ಮಾನ ಸಮ್ಮಾನ ಮರಿ, ಆಮೇಲೆ ಏನು ಇಲ್ಲ. ವಾರ್ತಾಂ ಕೋಪಿ ನಾ ಪೃಚ್ಛತಿಗೆ, ಮನೆಯಲ್ಲಿ ಯಾರು ನೀನು ಎಲ್ಲಿದೆಯಾ ಅಂತ ಕೇಳೋರಿಲ್ವಂತೆ. ಇದು ಎಲ್ಲರ ಜೀವನದಲ್ಲಿ ನಡೀತದೆ. ಅದು ನಡೀಬಾರ್ದು ಅಂತ ತುಂಬಾ ಜಾಗೃತ ವಹಿಸ್ತಾರೆ, ಆದ್ರೂ ನಡೆಯುತ್ತೆ. ನನಗೆ ಹಿಂಗೆ ಇರ್ಬೇಕು ನಾನು ಅಂತೇಳಿ ಎಲ್ರೂ ಬಯಸ್ತಾರೆ. ಆದ್ರೆ ಅದು ಎಲ್ರಿಗೂ ಒಂದ್ ವೇಳೆ ಪರಮಾತ್ಮ ಆಯುಷ್ ಕೊಟ್ಟು ವೃದ್ಧಾಪ್ಯದಲ್ಲಿ ಬಂದಾಗ ಇದು ಖಂಡಿತ ನಡೆಯುತ್ತೆ. ಮಧ್ಯದಲ್ಲಿ ಹೋದ್ರೆ ಆ ವಿಷಯ ಬೇರೆ, ವೃದ್ಧಾಪ್ಯ ಬಂದ್ರೆ ಮಾತ್ರ ಇದು ಖಂಡಿತ ಎಲ್ರು ನೋಡ್ತಾರೆ. ಯಾಕೆಂದ್ರೆ ಇದೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ, ಇದನ್ನ ನಮ್ಮನ್ನ ಅಣಕಿಸಕ್ಕ ಅಥವಾ ನಮ್ಮನ್ನ ಇನ್ನೇನೋ ಟೀಸ್ ಮಾಡ್ಲಿಕ್ಕಂತಲ್ಲ. ಲೋಕ ಅಂದ್ರೆ ಹೀಗಿದೆ ತಿಳ್ಕೊಳ್ಳಿ, ನೀವು ಎಚ್ಚರವಾಗಿ ಯಾವುದನ್ನ ಪಡೆದ್ರೆ ಜೀವನಕ್ಕೆ ಸಾರ್ಥಕತೆ ಇರುತ್ತೆ ಅದನ್ನ ಪಡೆಯಿರಿ. ಅನವಸರವಾಗಿ ಜನ, ಧನ, ಐಶ್ವರ್ಯ, ಅಧಿಕಾರ ಇನ್ನೊಂದು ಮತ್ತು ಇದರಲ್ಲೇ ಕಾಲ ಕಲಿಬೇಡಿ ಅಂತೇಳಿ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತಿ ಸನ್ನಿಹಿತ ಕಾಲೇ ನಹಿ ನಹಿ ರಕ್ಷತಿ. ಯಾರು ಕಾಪಾಡಲ್ಲ. ಯಾರು ನಮ್ಮನ್ನ ಕಾಪಾಡ್ತಾರೆ, ಯಾರಿದ್ದಾರೆ ಅಂತೇಳಿ ನಾವು ಅಹಂಕಾರದಿಂದ, ಗರ್ವದಿಂದ, ಧೈರ್ಯದಿಂದ ನಾವೆಲ್ಲ ಬದುಕ್ತಾ ಇರ್ತೀವಲ್ಲ, ಅವರೆಲ್ಲ ಸ್ವಲ್ಪ ಕಾಲ ಮಾತ್ರ ಇರ್ತಾರೆ. ಇದ್ರೂ ಕೂಡ ಹೆಂಗಿರ್ತಾರೆ, ನೀವಿಲ್ಲಿವರೆಗೆ ಗಟ್ಟಿ ಮುಟ್ಟಾಗಿದ್ದು ಅವರಿಗೆ ಹಣ ಸಂಪಾದನೆ ಮಾಡ್ಕೊಡ್ತೀರಿ, ಆಸ್ತಿ ಮಾಡಿಕೊಡ್ತೀರಿ, ಸೇವೆ ಮಾಡ್ತಿರ್ತೀರಿ, ಅಲ್ಲಿವರೆಗೇನೆ ನಮ್ಮ ಬಗ್ಗೆ ಅಭಿಮಾನ, ನಮ್ಮಿಂದ ಇನ್ನೇನು ಈ ಕುಟುಂಬಕ್ಕೆ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಆ ವ್ಯಕ್ತಿಗೆ ಮತ್ತೇನು ದೊಡ್ಡ ಅಲ್ಲಿ ವಿಶೇಷವಾಗಿ ಬೆಲೆ ಇಲ್ಲ. ಅದ್ರ ಬಗ್ಗೆ ನಾವ್ ಹೇಳ್ಕೊಂಡ್ವಿ. TN ಶೇಷನ್ ಅಂತ ಹೇಳಿ ಚುನಾವಣಾ ಅಧಿಕಾರಿ 1996 2000 ಮಧ್ಯದಲ್ಲಿ. ಅವಾಗ TN ಶೇಷನ್ ಅಂದ್ರೆ ರಾಜಕಾರಣಿಗೆಲ್ರಿಗೂ ಭಯ. ಅದೇ TN ಶೇಷನ್ ಇವತ್ತು ಯಾರು ಮಾತಾಡೋದ್ರಲ್ದೆ ಒಂದು ಹೋಗಿ
ಒಂದು ಅನಾಥಾಶ್ರಮದಲ್ಲಿ ಸೇರ್ತಾರೆ. ಅಂದ್ರೆ ಎಲ್ಲೋದ್ರು ರಾಜಕಾರಣಿಗಳೆಲ್ಲೋದ್ರು, ಚುನಾವಣೆಯ ಅಧಿಕಾರ ಎಲ್ಲೋಯ್ತು, ಯಾರೆಲ್ಲೋದ್ರು ಎಲ್ಲೋದ್ರು ಗೊತ್ತಿಲ್ಲ, ಎಲ್ರೂ ಕೆಲವು ದಿನ ಮಾತ್ರನೇ. ಹಾಗೆ ಯಾರು ನಮ್ಮಿದ್ದಾರೆ ಅಂತ ತಿಳ್ಕೊಂಡ್ರೆ ಎಲ್ಲ ಸುಳ್ಳು, ಗೋವಿಂದ ನಮ್ಮ ಭಜ ಮೂಢಮತೆ ಅನ್ನೋ ಮಾತಿನಲ್ಲಿ ಹೇಳ್ತಾರೆ. ವಾರ್ತಾಂ ಕೋಪಿ ನಾ ಪೃಚ್ಛತಿ, ಮನೆಯಲ್ಲಿ ಹೆಂಗಿದ್ದೀರಿ ಏನ್ ಸಮಾಚಾರ ಅಂತ ಹೇಳಿ ಯಾರು ಮಾತಾಡೋರು ಇರೋದಿಲ್ಲ. ಯಾಕಂದ್ರೆ ಅವರಿಂದ ಈಗೇನು ಪ್ರಯೋಜನ ಇಲ್ಲ. ಈಗ ನೋಡಿ ಹಸುಗಳು ಅಷ್ಟೇನೆ, ಹಸುಗಳನ್ನ ಇಲ್ಲಿವರೆಗೆ ಹಾಲಿನ ತವಲ್ಲಿವರೆಗೆ ಅದ್ರ ಮೇಲೆ ತುಂಬಾ ಪ್ರೀತಿ. ಅದನ್ನ ತುಳಿಯೋದೇನು, ಅದಕ್ಕೆ ಸ್ನಾನ ಮಾಡಿಸೋದೇನು, ಸೋಪ್ ಹಾಕೋದೇನು, ಸೆಂಟಾಗಿ ಎಲ್ಲಾ ಮಾಡ್ತಾರೆ. ಹಸು ಹುಲ್ಲು ಹಾಕೋದೇನು, ಕಟ್ಟೋದೇನು ಎಲ್ಲ ಮಾಡ್ತಾರೆ. ಸ್ವಲ್ಪ ಆರೋಗ್ಯ ಕಮ್ಮಿ ಆಯ್ತು ತಕ್ಷಣ ಡಾಕ್ಟರ್ ಎಲ್ಲ ಮಾಡ್ತಾರೆ. ಅದೇ ವಯಸ್ಸಾಗೋಯ್ತು, ಅದನ್ನು ಹಾಲು ಕೊಡಲ್ಲ, ಕರು ಹಾಕಲ್ಲ ಅಂತ ಗೊತ್ತಾದ್ರೆ ಏನ್ ಮತ್ತೆ ಅದನ್ನ ಯಾರು ಮಾಡ್ತಾರೆ? ಯಾವ್ದೋ ಒಂದು ಒಣ ಹುಲ್ಲು ಹಾಕಿ ಅಟ್ಲಾಗೆ ಬಿಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ನಿಲ್ಗೋ ಕಳಿಸ್ಬಿಡ್ತಾರೆ. ಅದ್ ನಿಮ್ಗೆ ಗೊತ್ತಿದೆ, ನಾನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಮೊದ್ಲೆಲ್ಲ ಕಾಡಿಗೆ ಹೊಡೆದು ಬಿಡ್ತಾ ಇದ್ರಂತೆ, ಆಗೆಲ್ಲ ಈ ತರ ಇರ್ಲಿಲ್ಲ. ಕಾಡಿಗೆಲ್ಲ ಓಡಿಸ್ಬೇಡ, ಅಲ್ಲೇ ಎಲ್ಲದ್ರ ಮೇಲೆ ಎಲ್ಲ ಎದ್ಕೊಂಡು. ಅಂದ್ರೆ ಈ ಲೋಕದಲ್ಲಿ ಏನೇನೋ ಇದೆ, ಇದರಿಂದ ನಾವು ಓಹೋ ನಮ್ಗೆ ಅವ್ರಿದ್ದಾರೆ, ಇವ್ರಿದ್ದಾರೆ, ನನ್ನ ಶರೀರ ಇದೆ, ನನ್ನ ಐಶ್ವರ್ಯ ಇದೆ, ನನ್ನ ಹಣ ಇದೆ, ಆಸ್ತಿ ಇದೆ ಅಂತೇಳಿ ಭ್ರಮೆಗೆ ಒಳಗಾಗಬೇಡ. ಬುದ್ಧಿವಂತನಾದವನು ಗೋವಿಂದಂ ಭಜೆ ಪ್ರಾರಂಭದಲ್ಲಿ ಬರೀ ಮೊದಲಿಂದ ಕೂಡ ಇವೆಲ್ಲ ತಿಳ್ಕೊಂಡಿದ್ರೆ ಸಂದರ್ಭ ಬಂದಾಗ ಅದರಿಂದ ಬೇಗ ಹೇಳ್ಬೋದು ನಾವು. ಸಂದರ್ಭ ಬಂದೇ ಬರ್ತದೆ ಜೀವನದಲ್ಲಿ. ಅಂತ ಸಂದರ್ಭ ಬಂದಾಗ ಓಹೋ ಲೋಕ ಅಂದ್ರೆ ಇರೋದು ಹೀಗೇನೆ, ಸಂಸಾರ ಅಂದ್ರೆ ಇರೋದು ಹೀಗೇನೆ, ಜೀವನ ಅಂದ್ರೆ ಇಷ್ಟೇನೆ, ಶರೀರ ಅಂದ್ರೆ ಇಷ್ಟೇನೆ. ಶರೀರ ಅಂತಂದ್ರೆ ರೋಗಮಯ, ಸಂಸಾರ ಅಂದ್ರೆ ಇಷ್ಟೇ, ನಾವೆಲ್ಲಿವರೆಗೆ ಸಂಪಾದನೆ ಮಾಡ್ತೇವೆ ಇಲ್ಲಿ ಅಲ್ಲಿವರೆಗೇನೆ ನಮ್ಮ ಬಗ್ಗೆ ಪ್ರೀತಿ ಪ್ರೇಮ ಅಭಿಮಾನ ಎಲ್ಲ. ಆಮೇಲೆ ಏನು ವಿಶೇಷ ಇಲ್ಲ. ಜೀವನ ಅಂದ್ರೆ ಇಷ್ಟೇನೆ. ಜೀವನ ಅಂದ್ರೆ ಕಷ್ಟ ನಷ್ಟ ಟೆನ್ಷನ್ ಇನ್ನೊಂದು ಮತ್ತೊಂದು ಇದೆ, ಒಯ್ದಾಟವೇ ಜೀವನ. ಜೀವನ ಅಂದ್ರೆ ಸುಖ ಅಂತಲ್ಲ. ಸುಖ ಬರ್ತದೆ ಅಂತ ಒಂದು ಆಸೆ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದಂಗೆ ಇರ್ತದೆ, ನಿಮ್ಗೆ ಯಾರಿಗೂ ಸಿಗಲ್ಲ. ಇನ್ನೇನು ಬಂದ್ಬಿಡ್ತು ಸುಖ, ಇನ್ನೇನು ನಾವ್ ಅನ್ನೋ ಇರೋದೆ ಅನ್ನೋಷ್ಟರಲ್ಲಿ ಅದು ಎಲ್ಲೋ ಗೊತ್ತಿಲ್ಲ. ಮತ್ತೆ ನಾಳೆ ಬರ್ತದೆ, ಅಥವಾ ಇನ್ನು 10 ವರ್ಷಕ್ಕೆ ಬರ್ದೇ ಇರ್ತದ, ಇನ್ನು 20 ವರ್ಷಕ್ಕೆ ಬರ್ದೇ ಇರ್ತದ. ಹಾಗೆ ನನ್ನ ಮಕ್ಕಳೆಲ್ಲ ದೊಡ್ಡವರ ಮೇಲೆ ಸುಖವಾಗಿಲ್ಲದೆ ಇರ್ತೀನಾ? ಅಲ್ಲಿಗೂ ಬರಲ್ಲ. ಕೊನೆಗೆ ಸುಖ ಬರ್ಲಿಲ್ಲವಲ್ಲ ಅಂತೇಳಿ ಅದರೇ ಚಿಂತನೆಯಲ್ಲಿ ಮತ್ತೆ ಹಾಗೆ ಪ್ರಾಣ ಹೋಗ್ತದೆ. ಆದ ಕಾರಣ ಮತ್ತೆ ಸುಖ ಅನ್ವೇಷಣೆಗಾಗಿ ಮತ್ತೆ ಜನ್ಮ ಹುಟ್ಟಿದಾಗಲಿಂದ ಮತ್ತೆ ಸುಖದ ಅನ್ವೇಷಣೆ ಶುರುವಾಗುತ್ತೆ. ಸುಖದ ಅನ್ವೇಷಣೆ ಎಲ್ಲಿಂದ ಶುರುವಾಗುತ್ತೆ? ವಸ್ತುಗಳಲ್ಲಿ, ವೈಭವಗಳಲ್ಲಿ ಸುಖದ ಅನ್ವೇಷಣೆ ಶುರುವಾಗುತ್ತೆ. ಇದು ಎಷ್ಟು ಜನ್ಮಗಳಿಂದ ಶುರುವಾಗಿದೆ ಗೊತ್ತಿಲ್ಲ. ಇವತ್ತು ವಸ್ತುಗಳಲ್ಲಿ, ವೈಭವಗಳಲ್ಲಿ ಸುಖದ ಅನ್ವೇಷಣೆ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಸುಖ ಅಂತಕ್ಕಂಥದ್ದು ವೇದಾಂತ ಶಾಸ್ತ್ರದ ಪ್ರಕಾರ ನನ್ನಲ್ಲಿಯೇ ಇದೆ, ನಾನೇ ಸುಖ ಸ್ವರೂಪನಾಗಿದ್ದೇನೆ, ಜ್ಞಾನ ಸ್ವರೂಪನಾಗಿದ್ದೇನೆ ಅಂತೇಳಿ ನಮಗೆ ಭಗವದ್ಗೀತೆ ಆಗಿರ್ಬೋದು, ಉಪನಿಷತ್ತುಗಳು, ಮಹಾನುಭಾವರೆಲ್ಲ ತಿಳಿಸ್ಕೊಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಶಂಕರಾಚಾರ್ಯಗಳು ಹೇಳ್ತಾರೆ. ಹಾಗಾಗಿ ನೀನು ಭ್ರಮಿತನಾಗಬೇಡ, ಭ್ರಮೆಗೊಳಗಾಗಬೇಡ. ಇವೆಲ್ಲ ನನ್ನ ಕಾಪಾಡುತ್ತೆ, ಇವೇ ನನ್ನ ಸರ್ವಸ್ವ, ಇವೇ ನನ್ನ ಜೀವನದ ಉದ್ದೇಶ, ಜೀವನದ ಲಕ್ಷ್ಯ ಅಂತೇಳಿ ಯಾವತ್ತೂ ತಿಳ್ಕೊಬೇಡ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಮುಂದೆ ಬಂದಾಗ ನಾವು ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯು ದೇಹಾಪಾಯೇ ಭಾರ್ಯಾ ಭಿದ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯು ದೇಹಾಪಾಯೇ ಭಾರ್ಯಾ ಭಿದ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೇ, ಇಲ್ಲಿವರೆಗೆ ಪವನಃ ಅಂದ್ರೆ ವಾಯು, ಪ್ರಾಣವಾಯು ಇಲ್ಲಿವರೆಗೆ ನಿವಾಸ ಮಾಡ್ತದೆ ದೇಹದಲ್ಲಿ, ಅಲ್ಲಿವರೆಗೆ ತಾವತ್ತು ಗೇಹೇ ಕುಶಲಂ ಪೃಚ್ಛತಿ, ಮನೆಯಲ್ಲಿ ಚೆನ್ನಾಗಿದ್ದೀರಾ, ಹೆಂಗಿದ್ದೀರಿ, ಏನ್ ಮಾಡ್ತಿದ್ದೀರಿ, ಏನ್ ಕತೆ, ವಯಸ್ಸಾಗಿರುತ್ತೆ, ಅಜ್ಜ ಅಜ್ಜಿ ಇರ್ತಾರೆ, ಯಾರೋ ಬರ್ತಾರೆ, ಯಾರೋ ಬಂಧುಗಳು ಸ್ವತಃ ಚೆನ್ನಾಗಿದ್ದೀರಾ ಹತ್ರ ಬಂದು ಜೋರಾಗಿ ಹೇಳ್ತಾರೆ ಕಿವುಡೇನು ಅಂತ ಹೇಳಿ. ಅವ್ರಿಗೆ ಚೆನ್ನಾಗಿರುತ್ತೆ, ಇವ್ರಿಗೆ ಚೆನ್ನಾಗಿದ್ದೀರಾ, ಹೆಂಗಿದ್ದೀರಿ, ಆರೋಗ್ಯ ಇದ್ದೀರಾ ಎಲ್ಲ ಕೇಳ್ತಾರೆ. ಎಲ್ಲಿವರೆಗೆ? ಯಾವತ್ ಪವನೋ ನಿವಸತಿ ದೇಹೆ, ಇಲ್ಲಿವರೆಗೆ ಪ್ರಾಣ ಅಂತಕ್ಕಂಥ ಶರೀರ ಇರ್ತದ ಅಲ್ಲಿವರೆಗೆ.
ಗತವತಿ ವಾಯು ದೇಹಾಪಾಯ ಎಷ್ಟು ದಿನ ಆಗ್ತದೆ? ಒಂದಿನ ಅದು ಕೂಡ ಹೋಗ್ತದೆ. ಅದಕ್ಕೆ ನೋಡಿ ಅದು ಹೇಳ್ತದಂತೆ, ನಾನು ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಯಾವತ್ತು ಹೋಗ್ತೀನಿ ಮತ್ತೆ ಗೊತ್ತಿಲ್ಲ, ಮತ್ತೆ ಬರೋದಿಲ್ಲ ವಾಪಸ್. ಅದಕ್ಕೆ ನೋಡಿ, ಹೋಗ್ತದೆ, ಬರ್ತದೆ, ಹೋಗ್ತದೆ, ಒಂದ್ಸರಿ ಹೋಗ್ತದೆ, ಮತ್ತೆ ಬರೋದೇ ಇಲ್ಲ, ಮುಗೀತು ಕತೆ ಅಲ್ಲಿ. ಆದ್ರೆ ಇಲ್ಲಿ ಎಲ್ರಿಗೂ ನಂಬಿಕೆ ನೋಡಿ, ನಾನು ಏನು ಆಗಲ್ಲ, ಇನ್ನು 100 ವರ್ಷ ಬದುಕ್ತೀನಿ ಅಂತೇಳಿ ಎಲ್ರಿಗೂ ನಿಶ್ಚಯ, ನಾವೆಲ್ಲ ಸೀಲ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ಅದು ಹೋಗ್ತಾ ಇದೆ, ಮತ್ತೆ ನಮ್ಮ ಅದೃಷ್ಟ ಅಂತೇಳಿ ಮತ್ತೆ ಬರ್ತಾ ಇದೆ. ಒಂದ್ ವೇಳೆ ಹೋಗಿದ್ದು ಉಸಿರು ಹಂಗೆ ಹೋಯ್ತಂದ್ರೆ ನಮ್ ಕತೆ ಮುಗೀತು. ಅದಕ್ಕೆ ಹೇಳ್ತಿದ್ದಾರೆ, ಗತವತಿ ವಾಯು ದೇಹಾಪಾಯೇ, ದೇಹವನ್ನ ಪ್ರಾಣವಾಯು ಬಿಟ್ಟೋದ್ರೆ ಭಾರಿ ಆದಿಬ್ಬರಿ ತಸ್ಮಿನ್ ಕಾಯಿ. ಅದನ್ನ ನೋಡಿ, ಆ ಶರೀರವನ್ನ ನೋಡಿ ಮನೆಯವರೆಲ್ಲ ಭಯಪಡ್ತಾರೆ. ಈಗ ಮನೆಯಲ್ಲಿ ಯಜಮಾನ್ರು ಹೋದ್ರೆ, ಯಜಮಾನ್ರು ಮನೆಯವರು, ಅವರು ಹೆಂಡತಿ ಆಗಿರ್ಬೋದು, ಮಕ್ಕಳ ಎಲ್ಲರೂ ಭಯಪಡ್ತಾರೆ. ಅಥವಾ ಹೆಂಡತಿ ಹೋದ್ರೆ ಯಜಮಾನ್ರು ಭಯಪಡ್ತಾರೆ, ಮಕ್ಕಳು ಭಯಪಡ್ತಾರೆ. ಈಗ ಶರೀರ ಹೋದ್ಮೇಲೆ ಸ್ವಂತ ಅಣ್ಣ ತಮ್ಮಂದ್ರೆ ಸ್ವಲ್ಪ ಹೊತ್ತು ಇರ್ತಾರೆ ಚೆನ್ನಾಗಿ, ಒಂದ್ ಅರ್ಧ ಗಂಟೆ, ಆಮೇಲೆ ಮತ್ತೆ ಒಬ್ಬರೇ, ಈಗ ಯಾರು ಇರ್ತಾರೆ ಅಂತ ತಿಳ್ಕೊಳ್ಳಿ, ಅಣ್ಣ ತಮ್ಮ ಯಾರು, ಒಬ್ಬರೇ ಇರಿ ನೋಡೋಣ ಅವ್ರ ಜೊತೆಯಲ್ಲಿ, ಒಬ್ಬರೇ ಬೇಡ, ಯಾರು ನನ್ನ ಜೊತೆ ಯಾರು ಇರಿ ಅಂತಾರೆ, ಭಯ ಆಗುತ್ತೆ ಅಂದ್ರೆ. ಇದು ಲೋಕದಲ್ಲಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಹಾಗಾಗಿ ಎಲ್ಲಿವರೆಗೆ ಪ್ರಾಣವಾಯುವಿದೆ ಅಲ್ಲಿವರೆಗಿನೇ ನಮಗೆ ನಮ್ಮ ಮನೆಯಲ್ಲರೂ ಚೆನ್ನಾಗಿದ್ದೀರಾ, ಹಾಗಿದ್ದೀರಿ, ಹೀಗಿದ್ದೀರಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಕೈವಾರ ತಾತನವರು ಒಂದ್ ಕಡೆ ಬರೀತಾರೆ, ಪ್ರಾಣಮೆವ್ವರಿ ಸೊಮ್ಮು ಪೋನೀಕ ಬಿಗಬಟ್ಟ, ಧನಮೆವ್ವರಿ ಸೊಮ್ಮು ದಾಚಿಪೆಟ್ಟ, దేవుడు ఎవరి సొమ్మురా జగమంత నిండి ఉండరు ಅಂತೇಳಿ ಒಂದು ಸಂತಾನ ಬರೀತಾರೆ. ಅಂದ್ರೆ ಪ್ರಾಣ ಯಾರ ಸೊತ್ತು, ಅದನ್ನು ಹೋಗದೆ ನಿಲ್ಸ್ಕೊಳ್ಳಿಕ್ಕೆ, ನೀವು ಹಿಡ್ಕೊಳ್ಳಿಕ್ಕೆ ಇಲ್ಲಿ ನಮ್ ಸೊತ್ತ ಪ್ರಾಣ ಅಂತಕ್ಕಂಥದ್ದು ಹೇಳ್ತಾರೆ. ಪ್ರಾಣ ಎವ್ವರಿ ಸೊತ್ತು ಪೋನೇಕ ಬಿಗಬಟ್ಟ, ಹೆಂಗಾರು ಮಾಡಿ ಪ್ರಾಣ ಹೋಗ್ಬಾರ್ದು ಅಂತೇಳಿ ಏನೆಲ್ಲಾ ಮಾಡ್ತಾರಂತೆ. ಅದು ತಗೊಂಡೋಗಿ ಆಕ್ಸಿಜನ್ ಕೊಟ್ಟು, ಇವ್ರು ಕೊಟ್ಟು, ಅದು ಕೊಟ್ಟು ಏನು ಮಾಡ್ತೀವಿ. ಇಲ್ಲ ಅಂತಲ್ಲ, ನಮ್ಮ ಅಭಿಮಾನ ಇರ್ತದೆ, ಮಾಡ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಶಾಸ್ತ್ರವ್ರು ಒಂದು ಮಾತಂತಾರೆ, ಯಾರು ಸುತ್ತು ಅಂತ ತಿಳ್ಕೊಂಡಿದ್ಯಪ್ಪ, ಅದು ಯಾರು ಕೊಟ್ಟಿದಾನೋ ಅವನಿಗೆ ತಗೊಳ್ಳೋ ಅಧಿಕಾರ ಇದೆ, ಅವ್ನು ಯಾವ ಬೇಕಾದ್ರೂ ತಗೊಂಡ್ಬಿಡ್ತಾನೆ. ಅವ್ನು ಇಷ್ಟ ಬಂದಾಗ ಅದನ್ನ ವಾಪಸ್ ಹೊಂದ್ಬಿಡ್ತಾನೆ, ನಮ್ ಸುತ್ತ ಅದು. ಹಾಗಾಗಿ ಪ್ರಾಣಮೆವ್ವನಿ ಸೊಮ್ಮು ಪೋನಿಕ ಬಿಗಬಟ್ಟ, ಧನಮೆವ್ವನಿ ಸೊಮ್ಮು ದಾಚಿಪೆಟ್ಟ. ಹಣ ಅಂತಕ್ಕಂಥದ್ದು, ಸಂಪತ್ತು ಐಶ್ವರ್ಯ ಅಂತಕ್ಕಂಥದ್ದು, ಅದನ್ನ ನಾವು ಯಾರಿಗೂ ಗೊತ್ತಿಲ್ದಿರ ಅದನ್ನ ಕೂಡಿಡ್ತೀವಲ್ಲ, ಅದನ್ನ ಬಚ್ಚಿಟ್ಬಿಡ್ತೀವಲ್ಲ. ಯಾರು ಸುತ್ತು ಅಂತ ಬಚ್ಚಿಟ್ಟಿದ್ಯಪ್ಪ ಅದು? ಅದನ್ನ ಹೇಳ್ತಾರೆ, ಪ್ರಾಣ ಅಂತಕ್ಕಂಥದ್ದು ಯಾರು ಸುತ್ತು ಅಂತೇಳಿ ಅದನ್ನ ಹೋಗ್ಬಾರ್ದು ಅಂತ ಅದನ್ನ ಪ್ರಯತ್ನ ಮಾಡಿ ಹಿಡಿದಿರ್ತೀಯ. ಹಣ ಐಶ್ವರ್ಯ ಅಂತಕ್ಕಂಥ ಯಾರು ಸುತ್ತು ಅಂತೇಳಿ ಅದನ್ನ ಬಚ್ಚಿಡ್ತೀಯ. ಅಂದ್ರೆ ಹಣ ಅಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ಇದೆ, ಅದನ್ನ ಅದನ್ನ ಯಾರು ಸುತ್ತು ಅಂತ ಬಚ್ಚಿಡ್ತೀಯ, ಅದು ಬೇರೆ ಯಾರ್ದು. ಅದು ಉದಾಹರಣೆಗೆ ನಿನ್ನ ಹತ್ರ ಬರೋ ಮುಂದೆ ಬೇರೆಯವ್ರದ್ದಾಗಿತ್ತು, ಆಮೇಲೆ ಇನ್ನೊಂದ್ ದಿನ ನಾಳೆ ದಿನ ಬಂದು ಆಗ್ಬಿಡ್ತದೆ. ಇವತ್ತಾಗ್ಲಿಲ್ಲ ಅಂದ್ರೆ ಒಂದಲ್ಲ ಒಂದಿನ ಬೇರೆಯವ್ರದ್ದು ಆಗ್ಬಿಡ್ತದೆ. ಅದು ಲಕ್ಷ್ಮಿ ಅಂತಕ್ಕಂಥದ್ದು ಚಂಚಲೆ. ಲಕ್ಷ್ಮಿಗೆ ಹೆಸರೇನು ಗೊತ್ತೇ ನಿಮ್ಗೆ? ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಇದೆ. ಅಂದ್ರೆ ಹೇಗೆ ಕೃಷ್ಣನಿಗೆ, ರಾಮನಿಗೆ, ಊರುಗಳಿಗೆ 108 ನಾಮಗಳಿಂದ ನಾವು ಅರ್ಚನೆ ಮಾಡ್ತೀವಿ, ಹಾಗೆ ಲಕ್ಷ್ಮೀ ದೇವಿಗೆ 108 ನಾಮಗಳಲ್ಲಿ ಚಂಚಲ ಏ ನಮಃ, ಚಪಲ ಏ ನಮಃ. ನೋಡಿ, ಚಂಚಲೆ ಒಂದ್ ಕಡೆ ಇರಲ್ಲ ನಿಮ್ಮ ಲಕ್ಷ್ಮಿ. ಇವತ್ತು ನಿನ್ ಕೈಲಿ ಇರ್ತದೆ, ನಾಳೆ ಇನ್ನೊಬ್ಬನ ಕೈಗೆ ಹೋಗ್ತದೆ, ನಾಳೆ ಇನ್ನೊಬ್ಬನ ಕೈಗೆ ಹೋಗ್ಬಿಡ್ತದೆ. ಈಗ ನಿಜವಾಗ್ಲೂ ಐಶ್ವರ್ಯ ದಾನ ನಂದೇ ಆಗಿದ್ರೆ, ಈಗ ನೋಟು ನನ್ನ ಹತ್ರ ಇದೆ, ಈಗ ಒಂದು 500,000 ರೂಪಾಯಿ ನೋಟು ನಂದೇ ಆಗಿದ್ರೆ ನಾನೇ ಬೇರೆಯವ್ರು ಕೊಡ್ತೀನಿ. ಹೋಗ್ಲಿ ಅವನದೇ ಆದ್ರೆ ಅವನ್ಯಾಕೆ ಅವನ ಹತ್ರ ಇಟ್ಕೊಳಕ್ಕಾಗಲ್ಲ? ಅಂದ್ರೆ ಯಾವಾಗ್ಲೂ ಚಂಚಿಲ್ಲ ಒಂದ್ ಕಡೆ ಹೋಗ್ತಿರ್ತದೆ. ಇವತ್ತು ನಾನು 500 ರೂಪಾಯಿ ತಗೊಂಡು ಏನೋ ಬೇಕು ಅಂತ ತಗೊಂಡೆ, 500 ರೂಪಾಯಿ ಕೊಟ್ಟೆ. ಅವನು ಏನ್ ತಿಳ್ಕೊಂಡಿದ್ದ, ವ್ಯಾಪಾರಸ್ಥ ಇದ್ದ ಅಂಗಡಿಯಲ್ಲಿ. ಅವನು ಒಂದು ಅಂಗಡಿ ಇದೆ, ಚಿಲ್ಲರೆ ಅಂಗಡಿ ಎಲ್ಲ ಇಟ್ಟಿದ್ದ ಅವನು. ಇನ್ನೊಂದು ಮತ್ತೊಂದು ಹಣ್ಣು, ಹಂಪಲು ವಸ್ತುಗಳು, ಬೇಳೆ ಕಾಳು, ಎಣ್ಣೆ ಎಲ್ಲ ಇಟ್ಟಿದ್ದ. ಅವನೇನು ಇವೆಲ್ಲ ನನ್ನ ಅಂಗಡಿ, ನನ್ನ ವಸ್ತುಗಳು ಅಂತ ಅವನು ಇಟ್ಕೊಂಡಿದ್ದ. ನಾನ್ ಜಾಬಲ್ಲಿ ನನ್ನ ಹಣ ಅಂತ ನಾನು ಇಟ್ಕೊಂಡಿದ್ದೆ. ಆದ್ರೆ ಈಗ ನನಗೇನ್ ಬೇಕು?
ಏನೋ ಬೇಳೆ ಬೇಕು, ಎಣ್ಣೆ ಬೇಕು, ಹೋದನು ಬೇಳೆ ಕೊಡಿ ಎಣ್ಣೆ ಕೊಡಿ ಅಂದು. ಅವನು ನಂದು ಅಂತ ಇಟ್ಕೊಂಡಿದ್ದ. ನಿಜವಾಗ್ಲೂ ಆ ಬೇಳೆ ಎಣ್ಣೆ ಅವನದಾಗಿದೆ, ನಂಗೆ ಯಾಕೆ ಕೊಡ್ಬೇಕು ಅವನು? ಹಣ ನಮ್ ದುಡ್ಡು ನಾನು ಇಟ್ಕೊಂಡಿದ್ದೆ, ನಂದೇ ಆದ್ರೆ ಹಣ ಅವ್ನಿಗೆ ಯಾಕೆ ಕೊಡ್ಬೇಕು ನನ್ನ ನೋಟು ಇಲ್ಲಿಂದ? ಅಂದ್ರೆ ಇಟ್ಕೊಂಡಿದ್ದೀನಿ ನಂದು ಅಂತ. ಆದ್ರೆ ಸ್ವಲ್ಪ ಹೊತ್ತಿನ ಗಂಟೆ ಅಷ್ಟೇ ನಂದು. ಆಮೇಲೆ ನೋಡಿ, ಈ ನನ್ನ ಹತ್ರ 500-1000 ರೂಪಾಯಿ ಅವ್ನು ಕೊಡ್ತೀನಿ, ಅವನ ಹತ್ರ ಬೆಳೆ ಕಾಳು ನನಗೆ ಕೊಟ್ಟ. ನೋಡಿ ಕರೆಕ್ಟ್ 1 ನಿಮಿಷದ ಹಿಂದೆ ಈ ನೋಟ್ ನಂದೆ, 1 ನಿಮಿಷದ ಹಿಂದೆ ಆ ಎಣ್ಣೆ, ತುಪ್ಪ, ಬೆಣ್ಣೆ, ಬೆಲ್ಲ ಎಲ್ಲ ಅವಂದೇ, ಅಂಗಡಿ ಅವಂದೇ. ನೋಡಿ ಯಾರಾದ್ರೂ ಊಹೆ ಮಾಡಿದ್ರಾ? ಇನ್ನು 1 ನಿಮಿಷದ ನಂತರ ಈ ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಬೇರೆ ಒಂದು ಆಗ್ಬಿಡ್ತದೆ ಅಂತ ಊಹೆ ಮಾಡಿರ್ಲಿಲ್ಲ. ನಾನು ಊಹೆ ಮಾಡಿರ್ಲಿಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ನಾಳೆ ಈ 500 ರೂಪಾಯಿ ಅವನ ಹತ್ರ ಹೋಗ್ಬಿಡ್ತದೆ ಅಂತೇಳಿ. ಬಜಾರ್ಗೆ ಹೋಗ್ತೀವಿ, ಯಾವ್ದು ಅಂಗಡಿಗೆ ಹೋಗ್ತೀವಿ, ಅವ್ನು ಕೊಡ್ತೀವಿ, ಅದನ್ನ ತಗೋತೀವಿ. ಗೋಲ್ ಇದೇ ಸತ್ಯನಾ ಅಂತಂದ್ರೆ ನೋಡಿ, ಉದಾಹರಣೆಗೆ ನಾವೆಲ್ಲ ತರ್ತೀವಿ, ಇದು ತಂದದ್ದು ನಾನೇ ತಿಂತೀನಾ? ನಿಮ್ಮ ಮನೆಯವ್ರು ತಿಂತಾರೆ. ನಿಮ್ಮ ಮನೆಗೆ ಅರಸಿ ಬರ್ತಾನೆ, ಅವನು ಕಾಫಿ ಕುಡಿತಾನೆ, ಅವನು ಹಾಲು ಕುಡಿತಾನೆ, ಅವನು ಊಟ ಮಾಡ್ತಾನೆ. ನೋಡಿ ಅವನು ಕೂಡ ಇದೆ ಅಲ್ಲಿ. ಆದ್ರೆ ನಂದೇನ್ ತಿಳ್ಕೊಂಡು, ಅದೇ ನಾನು ಕೊಟ್ಟು 1000 ರೂಪಾಯಿ ಅವನು ಗಲ್ಲ ಪೆಟ್ಟಿಗೆಯಲ್ಲಿ ಹಾಕಿದ ಅಂತ ತಿಳ್ಕೊಳ್ಳಿ, ಅಲ್ಲೇ ಇರ್ತದೆ ಅದು. ಅಷ್ಟೊತ್ತಿಗೆ ಯಾರೋ ಬರ್ತಾರೆ, ಸರ್ ಸ್ವಲ್ಪ ಚೇಂಜ್ ಕೊಡಿ ಅಂತಾನೆ, 2000 ಕೊಡ್ತಾನೆ. ನಾನು ಕೊಟ್ಟಿದ್ದು 2000 ಅವ್ನು ಕೊಟ್ಬಿಡ್ತಾನೆ. ನೋಡಿ ಅವ್ನು ಕೊಟ್ಟೆ, ಅವನು ಹಂಗೆ ಇಟ್ಕೊಂತಾನೆ, ಅವ್ನು ಹಿಂಗೆ ಕೊಟ್ಟು ಬಿಡ್ತಾನೆ. ಹೀಗೆ ಲಕ್ಷ್ಮಿ ಅಂತಕ್ಕದ್ದು ಚಂಚಲ ಒಂದ್ ಕಡೆ ಇರೋದಿಲ್ಲ, ಎಲ್ಲ ಒಂದು ಹಾಗೆ ಹಾರಾಡ್ತಿರ್ತದೆ. ಈಗ ನೋಡಿ ನಾವು ಹಿಂದೆ ರಾಜರ ಮಹಾರಾಜರ ಕಾಲದ ನೋಡಿದಾಗ, ಈಗ ರಾಜ ಇನ್ನೊಬ್ಬ ರಾಜನ ಯುದ್ಧ ಮಾಡಿ ಅವನ ಸಾಮ್ರಾಜ್ಯ ಎಲ್ಲವನ್ನ ಲೂಟಿ ಮಾಡ್ತಿದ್ದ, ಅವನ್ ತಗೊಂಡು ತನ್ನ ಹತ್ರ ಇಟ್ಕೊಂತ ಇದ್ದ. ಇನ್ನೊಬ್ಬ ಯಾರು ದಂಡೆತ್ತಿ ಬರ್ತಾ ಇದ್ದ, ಇವನ್ನ ಹೊಡೆದು ಇವನ್ನ ಸೋಲಿಸಿ ಅವನ್ ತಗೊಂಡು ಹೋಗ್ತಿದ್ದ. ಈಗ ನೋಡಿ ಮೊಘಲರು 21 ಬಾರಿ ದಂಡಯಾತ್ರೆ ಮಾಡಿದಂತೇಳಿ ಸುಮಾರು ವಿಜಯನಗರ ಸಾಮ್ರಾಜ್ಯವನ್ನ 6 ತಿಂಗಳ ಕಾಲ ರಾತ್ರಿ ಹಗಲು ಅದನ್ನ ದೇವಾಲಯಗಳಿರ್ತಕ್ಕಂಥ ಸಂಪತ್ತೇಶ ಲೂಟಿ ಮಾಡಿದ್ರು ಅಂತೇಳಿ. ಅಲ್ಲಿಂದ ಒಂಟೆಗಳ ಮೇಲೆ, ಕುದುರೆಗಳ ಮೇಲೆ, ಆನೆಗಳ ಮೇಲೆ ದಿಲ್ಲಿಗೆ ತಗೊಂಡೋದ್ರು. ಆಮೇಲೆ ಏನಾಯ್ತು? ಆಮೇಲೆ ಅದು ಹಾಳಾಯ್ತು. ಆಮೇಲೆ ಬ್ರಿಟಿಷರು ಬಂದ್ರು, ಅಲ್ಲಿಂದ ಬ್ರಿಟಿಷರು ಸಾಗಿಸಿದ್ರು. ಕೊಹಿನೂರು ವಜ್ರ ಈಗಲೂ ಇದೆಯಲ್ಲ, ಇಲ್ಲಿ ಎಲಿಜಬೆತ್ ಮಹಾರಾಣಿಯ ಕಿರೀಟದಲ್ಲಿದೆ. ಎಲಿಜಬೆತ್ ಮಹಾರಾಣಿ ಆಯಮ್ಮ ಹೋಗ್ಲಿದೆ, ನೋಡಿ ಹೇಗಿದೆ ನೋಡಿ. ಈಗ ಅದು ಇನ್ಯಾರಿಗೂ ಆಗ್ಬಿಡ್ತದೆ ಕಾಲಾಂತರದಲ್ಲಿ. ಹಾಗೆ ದನ ಅಂತಕ್ಕಂಥದ್ದು ಬೇರೆ 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 ಕೈ ಸೇರ್ತಿರ್ತದೆ, ಆದ್ರೆ ಬಂದರೆಲ್ಲ ಹಾಳಾಗ್ತದೆ, ತಾನ ಮಾತ್ರ ಹಾಗೆ ಇರ್ತದೆ. ಅದು ಚಿತ್ರ. ಈ ದನ ನಂದು ನಂದು ಅಂತೇಳಿ ಎಲ್ಲರನ್ನೂ ಸಾಯಿಸ್ತದೆ, ಅದು ಮಾತ್ರ ಹಾಗೆ ಇರ್ತದೆ. ಅದಕ್ಕೆ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ದನಮೆವರಿ ಸೊಮ್ಮು ದಾಶಿ ಅದನ್ನ ನನಗೇ ಬೇಕು ಅಂತ ನೀನು ಹಂಗೆ ಅದನ್ನ ಬಚ್ಚಿಟ್ಕೊಂಡಿದೆಯಲ್ಲ, ಯಾರು ಸೊಮ್ಮು ಅಂತ ಇಟ್ಕೊಳ್ಳಿ, ಯಾರು ವಸ್ತು ಅಂತ ಇಟ್ಕೊಂಡಿದೆಯಪ್ಪ, ಅದು ಎಷ್ಟೋ ಜನರದ್ದು ನಿನ್ ಕೈಗೆ ಬಂದಿದೆ, ನೀನು ಸದ್ವಿನಿಯೋಗ ಮಾಡ್ಕೊ, ಅದರ ಫಲ ನಿನಗಿರ್ತದೆ, ಹಣ ಇರಲ್ಲ. ಸದ್ವಿನಿಯೋಗ ಮಾಡ್ಕೊಂಡ್ರೆ ಅದ್ರ ಫಲ ನಿನಗಿರ್ಬೋದೇನೋ, ಆದ್ರೆ ಸಂಪತ್ತು ಐಶ್ವರ್ಯ ನನಗೇ ಬೇಕು ಅಂದ್ರೆ ಅದು ಖಂಡಿತ ಆಗಲ್ಲ. ಅದು ಒಂದಲ್ಲ ಒಂದಿನ ಇನ್ನೊಬ್ರಿಗೆ ಹೋಗ್ಬಿಡೋದೆ. ನಿನಗೆ ಇಷ್ಟ ಇದ್ರೆ ಹೋಗ್ಬೇಕಂತಿಲ್ಲ, ನಿನಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಹೋಗ್ಬಿಡ್ತಾನೆ. ಸಹಜವಾಗಿ ನೋಡಿ ಇಷ್ಟೆಲ್ಲ ಬಿಡ್ಕೊಂಡು ಹೋದ್ರು, ಸಾಮ್ರಾಜ್ಯ ಲೂಟಿ ಮಾಡ್ಕೊಂಡು ಏನಾಯ್ತು? ಆಮೇಲೆ ಬ್ರಿಟಿಷ್ ತಗೊಂಡೋದ್ರು. ಆಮೇಲೆ ಅಲ್ಲಿಂದ ಇನ್ನೇನಾಗುತ್ತೆ? ಈಗ ಮತ್ತೆ ಕೂಡ ಭಾರತಕ್ಕೆ ಬರ್ಬೋದು ಅದು ಕೊಹಿನೂರು ವಜ್ರ. ಸುಮ್ಮನೆ ಹೇಳ್ತೀನಿ ಉದಾಹರಣೆ. ಹಾಗೆ ನಾವು ಅಷ್ಟೇ ಏನೋ ಬಚ್ಚಿರ್ತೀವಿ, ನಮ್ಗೇನಕ್ಕಾಗ್ಲಿ ಅದಕ್ಕಾಗ್ಲಿ ಇದಕ್ಕಾಗಂತೇಳಿ ನಮ್ ಕಣ್ಣು ಮುಂದೆ ಇನ್ನೊಬ್ರು ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಮನೆಯಲ್ಲೇ ಒಂದ್ಸರಿ ಕಳ್ತನ ಆಗ್ಬಿಡ್ತಾರೆ. ಯಾಕೆಂದ್ರೆ ಆ ದನದ ಸಂಪತ್ತಿನ ಲಕ್ಷಣವೇ ಹಾಕಿದೆ ಇರಲ್ಲ. ಅದನ್ನ ಸದ್ವಿನಿಯೋಗ ಮಾಡಿ ಅದನ್ನ ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕು, ಅಥವಾ ಜ್ಞಾನ ಪ್ರಾಪ್ತಿಗಾಗಿ ಅದನ್ನ ಉಪಯೋಗ ಮಾಡ್ಬೇಕು. ಅದನ್ನ ಬಚ್ಚಿಟ್ಕೊಂತೀನಿ ನನಗೇ ಇರ್ಬೇಕಂದ್ರೆ ಅದು ಖಂಡಿತ ಇದುವರೆಗೆ ಪ್ರಪಂಚದಲ್ಲಿ ಯಾರು ಇಟ್ಕೊಂಡಿದ್ರಲ್ಲ ಯಾರಿಗೂ ಅವ್ರಿಗೆ ಆಗಿಲ್ಲ, ಅದು ಬೇರೆಯವ್ರಿಗೆ ಆಗೋಯ್ತು. ನೀವು ಬೇಕಾದ್ರೆ ಇತಿಹಾಸ ಒಂದ್ಸರಿ ನೋಡ್ಕೊಂಬಿಡಿ, ಯಾವ್ಯಾವ ರಾಜರು ಯಾವ್ಯಾವ ಕಾಲದಲ್ಲಿ ಬಂದ್ರು, ಏನೇನು ಮಾಡಿದ್ರು. ಅದೇ ರೀತಿ ಕೇವಲ ಐಶ್ವರ್ಯ ಅಂದ್ರೆ ಹಣ ಅಂತ ಅಲ್ಲ, ಅದು ಭೂಮಿ ಆಗಿರ್ಬೋದು, ಇನ್ನೊಂದು ಅಧಿಕಾರ ಆಗಿರ್ಬೋದು, ಇವೆಲ್ಲ ಐಶ್ವರ್ಯವೇ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಅಧಿಕಾರ ಕೂಡ ಸಂಪತ್ತೆ. ಅಧಿಕಾರ ನಮ್ಗೆ ಇರ್ತದ? ಇನ್ನೊಂದು ಆಗ್ಬಿಡ್ತದೆ. ಇವತ್ತು ಪ್ರಧಾನಿ, ನಾಳೆ ಆ ಸ್ಥಾನಕ್ಕೆ ಇನ್ನೊಬ್ಬ ಬಂದ್ಬಿಡ್ತಾನೆ. ಆದ್ರೆ ಅದನ್ನ ತಿಳ್ಕೊಂಡು ನಾವು ನಡ್ಕೊಳ್ಳೋದೇ ಕರ್ಮಯೋಗ. ಗೊತ್ತಿದೆ ಇದು ಕೆಲವು ದಿನಕ್ಕೆ ಮಾತ್ರ ನನಗೆ. ಆಮೇಲೆ ಯಾರ್ದೋ
ಕೆಲವು ದಿನಕ್ಕಾಗಿ ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಈಗ ನಾವು ಮನೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ಬೆಳೆಸ್ತೀವಿ, ಯಾಕೆ ಇನ್ನೊಬ್ರು ಕೊಟ್ಟು ಮದುವೆ ಮಾಡ್ಬಿಡ್ತೀರಿ? ನನ್ನ ಉದಾಹರಣೆ, ಈಗ ಹೆಣ್ಮಕ್ಳು ಇರ್ತಾರೆ ಮನೆಗೆ, ಬೇರೆ ಕೊಟ್ಟು ಮದುವೆ ಯಾಕೆ ಮಾಡ್ಬಿಡ್ತೀರಿ? ಆದ್ರೆ ನಿಮ್ಗೆ ನನ್ನ ಮಗಳು ಅಂತ ಇರ್ತಾರೆ, ಆದ್ರೆ ನಾವೇ ಬೇರೆ ಹುಡುಕಿ ಮದುವೆ ಮಾಡ್ಬಿಡ್ತೀವಿ. ಯಾಕೆ ಹೇಳಿ? ಬೇರೆಯವ್ರಿಗೆ ಅದೇ ರೀತಿ ಅವ್ರಿಗೆ ಮತ್ತೆ ಅವರು ಅಷ್ಟೇ ಬೇರೆಯವರಿಗೆ. ಹಾಗೆ ಇದು ಲೋಕ ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ವೈಭವಗಳೆಲ್ಲ ಕೂಡ ಕೆಲವು ದಿನಕ್ಕಾಗಿ ನಮಗೆ ಕೊಡಲ್ಪಟ್ಟಿವೆ, ನಿತ್ಯವಾಗಿ ಯಾರಿಗೂ ಕೊಡಲ್ಪಟ್ಟಿಲ್ಲ. ಇಲ್ಲಿ ನಮ್ಮ ಶರೀರ ಕೂಡ ನಿತ್ಯ ವಸ್ತುವಲ್ಲ. ಶರೀರ ಕೂಡ ಕೆಲವು ಕಾಲದವರೆಗೆ ಮಾತ್ರ ಕೊಡಲ್ಪಟ್ಟಿದೆ. ಅದು ಕೂಡ ಏನು ಇರೋ ಗಂಟೆ ಆರೋಗ್ಯವಾಗಿರ್ತದೆ, ಏನು ಗ್ಯಾರಂಟಿ ಇಲ್ಲ. ಇವಾಗ ನಮ್ಮ ಮನಸ್ಸು ಇವತ್ತು ಚೆನ್ನಾಗಿದೆ, ನಾಳೆ ನಮ್ಮ ಮನಸ್ಸು ಹಿಂಗೆ ಇರುತ್ತೆ, ಯಾರು ಗ್ಯಾರಂಟಿ ಇದೆಯಾ? ಏನು ಗ್ಯಾರಂಟಿ ಇಲ್ಲ. ಇವಾಗ ನೋಡಿ ಸಂತೋಷವಾಗಿದೆ, ಇನ್ನು ಅರ್ಧ ಗಂಟೆಗೆ ಅದ್ರ ಒಳಗಡೆಯಿಂದ ಏನಂತಾರಲ್ಲ ಸುನಾಮಿ ಬರುತ್ತೋ ಗೊತ್ತಿಲ್ಲ ಮನಸ್ಸಿನಲ್ಲಿ. ನಾವು ಎಷ್ಟಿರ್ತೀವಿ. ಇದುವರೆಗೂ ತುಂಬಾ ಆನಂದವಾಗಿದ್ದ, ಅದ್ ಯಾಕಪ್ಪ ಈಗ ಅರ್ಧ ಗಂಟೆ ಚೆನ್ನಾಗಿದ್ದ ಇವನು, ಇದ್ದಕ್ಕಿದು ಏನಾಗೋಯ್ತಪ್ಪ ಅವನಿಗೆ ಅಂತ ಹೇಳ್ತಿರ್ತಾರೆ. ಸುನಾಮಿ ಬಂದಂಗೆ, ಭೂಕಂಪ ಬಂದಂಗೆ. ಹಾಗೆ ಅದನ್ನೆಲ್ಲ ಹೇಳ್ತಿರ್ತಾರೆ. ಹಾಗಾಗಿ ಗತಿವತಿ ವಾಯು ದೇಹಾಪಾಯೇ, ಪ್ರಾಣ ಹೋಯ್ತು ಅಂತಂದ್ರೆ ಮತ್ತೆ ಅದಕ್ಕೇನು ಬೆಲೆ ಇಲ್ಲ. ಅದನ್ನ ನೋಡಿ ಪ್ರೀತಿಸುವವರೇ, ಎಷ್ಟೋ ಇಷ್ಟಪಡೋರೆ ಅದನ್ನ ನೋಡಿ ಭಯಪಡ್ತಾರೆ. ಹಾಗಾಗಿ ಪ್ರಾಣಮೆವರಿ ಸೊಮ್ಮು ಪೋನೀಕ ಬಿಗಬಟ್ಟ, ಧನಮೆವರಿ ಸೊಮ್ಮು ದಾಚಿಪೆಟ್ಟ, ದೇವಡೆವರು ಸೊಮ್ಮುರ ಧರನಿಂದ ಇಂಡುರ. ಹಾಗಾಗಿ ಪರಮಾತ್ಮ ಅಂತಕ್ಕಂಥದ್ದು ಯಾರ ಸೊತ್ತು ಅಂತಂದ್ರೆ ಎಲ್ಲರ ಸೊತ್ತು, ನಿನ್ನೊಬ್ಬರು ಸ್ವಂತ ಅಲ್ಲ ಪರಮಾತ್ಮ. ಯಾರು ಅನ್ವೇಷಣೆ ಮಾಡ್ತಾರೆ, ಯಾರು ತತ್ವಜ್ಞಾನ ತಿಳ್ಕೊಳ್ಬೇಕು ಅನ್ಕೊಂತಾರೆ, ಯಾರು ಆತ್ಮಾನ ಅನ್ವೇಷಣೆ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಪರಮಾತ್ಮ ಸ್ವಂತಾನೆ. ಯಾರು ಮಹರ್ಷಿಗಳಿಗೆ ಮಾತ್ರ ಸ್ವಂತ, ತಾತರು ಸ್ವಂತ, ನನಗೆ ಸ್ವಂತ, ಹಂಗೇನಿಲ್ಲ. ಪರಮಾತ್ಮ ಎಲ್ಲರ ವಸ್ತುವಾಗಿದ್ದಾನೆ. ಇನ್ನು ಹೇಳ್ಬೇಕಂದ್ರೆ ತನ್ನ ಸ್ವರೂಪವಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ ದೇವಡೆವರು ಸೊಮ್ಮುರ ಧರಣಿಂಡು ಉಂಡುರ ಅಂತ ಹೇಳ್ತಾರೆ. ಹಾಗೆ ಪ್ರಾಣಮೆವರು ಸೊಮ್ಮು, ಅದನ್ನ ಇಟ್ಕೊಳ್ಲಿಕ್ಕೆ ಪ್ರಾಣ ಯಾರು ಸುತ್ತು ಅಂತ, ದನ ಯಾರು ಸುತ್ತು ಅಂತ ಬಚ್ಚಿಡ್ಲಿಕ್ಕೆ, ಪರಮಾತ್ಮ ಯಾರು ಸುತ್ತು ಅಂತ ಒಬ್ಬರದೇ ಆಗ್ಲಿಕ್ಕೆ, ಪರಮಾತ್ಮ ಎಲ್ಲರಿಗಾಗಿದ್ದಾನೆ, ಎಲ್ಲರವನಾಗಿದ್ದಾನೆ, ತಾನೇ ಆಗಿದ್ದಾನೆ ಅನ್ನೋ ಮಾತನ್ನ ಕೈವಾರ ತಾತಯ್ಯನವರು ಒಂದ್ ಕಡೆ ತಮ್ಮ ಅನುಭವ ವೇದಾಂತ ಸಾರದಲ್ಲಿ ಇದನ್ನ ಬರೆದಿದ್ದಾರೆ. ಅದನ್ನ ನೆನಪಿದ್ದಾರೆ. ಹಾಗಾಗಿ ಭಾರ್ಯ ಗಿದ್ದತಿ ತಸ್ಮಿನ್ ಕಾಯಿ, ಇದನ್ನ ಅನ್ವಯ ಮಾಡ್ಕೋಬೇಕು. ಮತ್ತೆ ಭಾರ್ಯ ಅಂದ್ರೆ ಗಂಡ ಸತ್ರೆ ಹೆಂಡತಿ ಅಳತಾಳೆ, ಮತ್ತೆ ಅಂದ್ರೆ ಹೆಂಡತಿ ಶರೀರವನ್ನು ನೋಡಿ ಭಯ ಪಡ್ತಾಳೆ. ಗಂಡ ಸತ್ರೆ ಹೆಂಡತಿ ಭಯಪಡಲ್ವಾ? ಹೆಂಡತಿ ಕೂಡ ಭಯಪಡ್ತಾಳೆ. ಹೆಂಡತಿ ಸತ್ರೆ ಗಂಡ ಕೂಡ ಭಯಪಡ್ತಾನೆ. ಎಲ್ಲ ಅನ್ಬಿಟ್ಟಿದೆ. ಇವ್ರ ಮೀಟ್ ಮಾಡ್ಕೊಳ್ಳಿ, ಅನ್ಬಿಟ್ಟಿದೆ ಮೀಟ್ ಮಾಡ್ಕೊಳ್ಳಿ. ಹಾಗಾಗಿ ಮಕ್ಕಳು ಸತ್ತರೆ ತಾಯಿ ಕೂಡ ಭಯಪಡ್ತಾರೆ, ತಾಯಿ ಹೋದಾಗ ಮಕ್ಕಳು ಕೂಡ ಎಲ್ಲರೂ ಭಯಪಡ್ತಾರೆ. ಶವ ಅಂತಂದ್ರೆ ಯಾರದೇ ಶವ ಆಗ್ಲಿ, ಶರೀರ ಪ್ರಾಣ ಹೋಯ್ತಂದ್ರೆ ಎಲ್ರಿಗೂ ಭಯ. ಅದು ನಮ್ಗೆ ಅತ್ಯಂತ ಪ್ರೀತಿಯ ವಸ್ತು ಆಗಿರ್ಬೋದು, ಪ್ರೀತಿಯ ವ್ಯಕ್ತಿ ಆಗಿರ್ಬೋದು, ಪ್ರಾಣ ಹೋಯ್ತಂದ್ರೆ ಭಯ ಆಗುತ್ತೆ, ಸಹಜವಾಗಿ ಭಯ ಆಗುತ್ತೆ. ಹಾಗಾಗಿ ಹೇಳ್ತಾರೆ ಒಂದ್ ಕಡೆ ವಿಶೇಷ ಏನಪ್ಪ ಅಂದ್ರೆ, ಇಷ್ಟೆಲ್ಲ ಮರಣ ನೋಡಿದ್ರು ಕೂಡ ನಮಗೆ ಮರಣ ಇದೆ ಅಂತ ಗೊತ್ತಾಗಲ್ಲ. ಇದನ್ನೇ ಯಕ್ಷ ಪ್ರಶ್ನೆಗಳಲ್ಲಿ ಯಕ್ಷ ಅದೃಶ್ಯ ರೂಪವಾಗಿ ಧರ್ಮರಾಜನನ್ನ ಕೇಳ್ತಾನೆ. ಅಂದ್ರೆ ಪ್ರಪಂಚದಲ್ಲಿ ಏನಾದ್ರು ಆಶ್ಚರ್ಯ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಅಹನಿ ಅಹನಿ ಭೂತಾನಿ ಗಚ್ಚಂತಿ ಮಂದಿರಂ ಶೇಷಾನ್ ಸ್ಥಿರತ್ವಂ ಇಚ್ಛಂತಿ ಹಿಮಾಶ್ಚರ್ಯ ಮತಃ ಪರಂ. ಅಹನಿ ಅಹನಿ ಭೂತಾನಿ ಗಚ್ಚಂತಿ ಮಂದಿರಂ ಅಂದ್ರೆ ಅಹಹ ಅಂದ್ರೆ ಹಗಲು ರಾತ್ರಿ ಅಂತಕ್ಕಂಥ ವ್ಯತ್ಯಾಸ ಭೇದ ಇಲ್ಲದೆ ಸಾಯ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಶೇಷಾನ್ ಸ್ಥಿರತ್ವಂ ಇಚ್ಛಂತಿ, ನಾವೆಲ್ಲ ಹೋದರ್ ಹೋಗ್ತಾ ಇದಾರೆ, ಅವ್ರನ್ನ ಸಮಾಧಿ ಮಾಡ್ಲಿಕ್ಕೆ ನಾವು ಅವ್ರನ್ನ ಮಣ್ಣು ಹಾಕ್ಲಿಕ್ಕೆ ಹೋಗ್ತಿದ್ದೀವಿ, ಅವ್ರನ್ನ ಸುಟ್ಟಿದ್ ನೋಡ್ತಾ ಇದ್ದೀವಿ, ಅವ್ರನ್ನ ಮಣ್ಣು ಮುಚ್ಚಿದ್ ನೋಡ್ತಾನೆ ಇದ್ದೀವಿ. ಆದ್ರೆ ಶೇಷಾನ್ ಇರೋರೆಲ್ಲ ಮಾತ್ರ ಸ್ಥಿರತ್ವ ಮೆಚ್ಚಿ, ನಾನು ಮಾತ್ರ ಹಿಂಗೆ ಇದ್ದು ಬಿಡ್ಬೇಕು ಅಂತ ಅನ್ಕೊಂತಾನೆ ಇದ್ದಾರಂತೆ. ಅಂದ್ಕೊಳ್ಳೋರೆಲ್ಲ ಹೋಗ್ತಾನೆ ಇದ್ದಾರೆ, ಮತ್ತಿರೋರೆಲ್ಲ ಅನ್ಕೊಂತಾನೆ ಇದ್ದಾರೆ. ಹಿಮಾಶ್ಚರ್ಯ ಇದಕ್ಕಿಂತ ಆಶ್ಚರ್ಯ ಇನ್ನೇನಿದೆ ಅಂತಾನೆ ಧರ್ಮರಾಜ. ನೋಡಿ ಎಷ್ಟಂತ ಆಶ್ಚರ್ಯ. ಅಹನಿ ಅಹನಿ ಭೂತಾನಿ ಗಚ್ಚಂತಿ ಮಂದಿರಂ ಶೇಷಾನ್ ಸ್ಥಿರತ್ವ ಮೆಚ್ಚಂತಿ ಹಿಮಾಶ್ಚರ್ಯ ಮತ ಪರಂ. ರಾತ್ರಿ ಹುಟ್ಲಿಕ್ಕೆ ಸಾಯ್ಲಿಕ್ಕೆ ಏನಾದ್ರು ಟೈಮ್ ಇದೆಯಾ?
ರಾತ್ರಿನೇ ಸಾಯ್ಬೇಕು, ಹಗಲೇ ಸಾಯ್ಬೇಕು, ಪ್ರಾತಃ ಕಾಲದೂ ಸಾಯ್ಬೇಕು, ಮಧ್ಯಾಹ್ನ ಸಾಯಬಾರ್ದು, ರಾತ್ರಿ ಸಾಯಬಾರ್ದು. ಅಥವಾ ಎಲ್ಲಾದ್ರೂ ಪ್ರಪಂಚದಲ್ಲಿ ಎಲ್ಲೇ ಬೋರ್ಡ್ ಹಾಕಿದಾರ, ಇಲ್ಲಿ ಸಾಯಬಾರದು, ಇಲ್ಲಿ ಉಳಬಾರದು, ಇಲ್ಲಿ ಗಲೀಜು ಮಾಡಬಾರ್ದು, ಇಲ್ಲಿ ಪ್ಲಾಸ್ಟಿಕ್ ಎಸೆಯಬಾರದು, ಇಲ್ಲಿ ಚೀಟಿ ಅಂಟಿಸಬಾರ್ದು, ಇಲ್ಲಿ ಕೂರಬಾರದು, ಇಲ್ಲಿ ಗಾಡಿ ನಿಲ್ಲಿಸಬಾರ್ದು, ಇಲ್ಲಿ ಇಂಥವೆಲ್ಲ ನೋಡಿರ್ತೇವೆ ನಾವು. ಇಲ್ಲಿ ಸಾಯಬಾರದು ಅಂತ ಎಲ್ಲಾದ್ರೂ ಬರ್ದಿದ್ದು ನೋಡಿದ್ದೀರಾ? ಎಲ್ಲಾದ್ರೂ ಬೋರ್ಡ್ ನೋಡಿದ್ದೀರಾ? ಎಲ್ಲೂ ಇಲ್ಲ. ಯಾಕಂದ್ರೆ ಯಾವ ಕಾಲದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕು, ಯಾಕಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಊರ ಪಕ್ಕದಲ್ಲಿ ಒಬ್ಬ ಒಳ್ಳೆ ಬ್ರಾಹ್ಮಣರು, ಪಾಪ ಒಳ್ಳೆ ವ್ಯಕ್ತಿ ಇದ್ದವನು. ಆ ವ್ಯಕ್ತಿ ಮದುವೆಗಂತ ಹೋಗಿ ಬೆಂಗಳೂರಿಗೆ ಬಂದಿದ್ದ ಮದುವೆಗಂತ ಹೇಳಿ, ಅಲ್ಲೇ ಡ್ರೈನೇಜ್ ಕಾಲುವೆಯಲ್ಲಿ ಬಿದ್ದು ಸತ್ತೋಗಿದ್ದ ನಾನು. ಇಲ್ಲಿನ ವ್ಯಕ್ತಿ ಇಲ್ಲೋ ಡ್ರೈನೇಜ್ ಕಾಲುವೆಯಲ್ಲಿ ಬಿದ್ದು ಸತ್ತೋಗಿ. ಹಾಗಾಗಿ ತಾವಂತ ಎಲ್ಲಿ ಬೇಕಾದ್ರೂ ಬರ್ಬೋದು. ಹೇಳ್ತಾರೆ ಇಲ್ಲಿ ಇಲ್ಲೇ ಹೋಗ್ಬಿಟ್ಟು ನಾವು ಅಹನಿ ಗಚ್ಚಂತಿ ಯಾವ ಮಂದಿರಂ ಶೇಷಾಸ್ತಿರತ್ವ ಮೆಚ್ಚಂತಿ ಸೀಮಾಸ್ತಿ. ಹಾಗಾಗಿ ಓದೋರೆಲ್ಲ ಹೋಗ್ತಿದ್ದಾರೆ, ಹೋಗೋರನ್ನ ಕಳಿಸ್ಲಿಕ್ಕೆ ನಾವೆಲ್ಲ ಹೋಗ್ತಾನೆ ಇದ್ದೀವಿ, ಸ್ಮಶಾನಕ್ಕೆ ಹೋದ್ವಿ, ಸ್ಥಿತಿಯಲ್ಲಿ ಅವ್ರನ್ನ ಆಹುತಿ ಮಾಡಿದ್ವಿ. ಆದ್ರೆ ಇರೋರು ಮಾತ್ರ ನಾವು ಮಾತ್ರ ಹೀಗೆ ಎದ್ದು ಬಿಡ್ಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದೇವಂತೆ. ಪ್ರಯತ್ನ ಪಟ್ಟವರೆಲ್ಲ ಹೋಗ್ತಾನೆ ಇದ್ದಾರೆ. ಹಿಂದೆ ಬಂದವರಲ್ಲಿ ಇವ್ರನ್ನ ಅಗ್ನಿಗೆ ಆಹುತಿ ಮಾಡ್ತಾ ಇದ್ದಾರೆ ಅಥವಾ ಮಣ್ಣಲ್ಲಿ ಮುಚ್ತಾ ಇದ್ದಾರೆ. ನಾವ್ ಹೇಗೆ ಎದ್ದು ಬಿಡ್ತೀವಿ, ಅವರು ಹೋಗ್ತಿದ್ದಾರೆ. ಹೀಗೆ ಅನಾದಿ ಕಾಲದಿಂದ ಬರ್ತಾ ಇದ್ರು ಕೂಡ ಇದು ವಿಚಿತ್ರ ಅಲ್ವೇ, ಎಷ್ಟು ವಿಚಿತ್ರ ಅಂತೇಳಿ ಧರ್ಮರಾಜ ಯಮಧರ್ಮರಾಜನಿಗೆ ಹೇಳ್ತಾರೆ. ಅದೇ ನಾರದ ಭಕ್ತಿ ಸೂತ್ರಗಳಲ್ಲಿ ಒಂದ್ ಕಡೆ ಬರ್ತದೆ, ಮನುಷ್ಯ ಸತ್ತ ಮೇಲೆ ಇಲ್ಲಿಂದ ಏನೇನ್ ತಗೊಂಡು ಹೋಗ್ತಾನೆ ಅಂತ ಇದು ಬರ್ತದೆ. ಇಲ್ಲಿಂದ ಮನುಷ್ಯ ಸತ್ತ ಮೇಲೆ ಯಾರೇ ಆಗಲಿ ಏನೇನ್ ತಗೊಂಡು ಹೋಗ್ತಾನೆ ಅಂದ್ರೆ, ಧನಂಚ ಭೂಮೌ ಪಶುವಶ್ಚ ಗೋಷ್ಠೆ ಕಾಂತಾಗ್ರಹ ದ್ವಾರೆ ಜನ ಸ್ಮಶಾನೆ ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋಗಚ್ಚತಿ ಜೀವ ಏಕಃ ಅಂತ ನಾರದ ಮಹರ್ಷಿ ನಾರದ ಭಕ್ತಿ ಸೂತ್ರಗಳಲ್ಲಿ ಮಾತಾಡ್ತಾನೆ. ಮನುಷ್ಯ ಇಲ್ಲಿಂದ ಸತ್ತ ಮೇಲೆ ಏನೇನ್ ತಗೊಂಡು ಹೋಗ್ತಾನಪ್ಪ ಅಂತಂದ್ರೆ, ಧನಂಚ ಭೂಮೌ ಪಶುವಶ್ಚ ಗೋಷ್ಠೆ, ಸಂಪಾದನೆ ಮಾಡಿರ್ತಕ್ಕಂಥ ಹಣ ಎಲ್ಲಿದೆ ಅಂತಂದ್ರೆ ಭೂಮಿಯಲ್ಲಿ. ಮೊದಲೆಲ್ಲ ಭೂಮಿಯಲ್ಲಿ ಇಡ್ತಾ ಇದ್ರು. ಈಗಿನ ತರ ಎಲ್ಲ ರೂಪಾಯಿಗಳಲ್ಲ, ಚಿನ್ನ ಬೆಳ್ಳಿ ರೂಪಾಯಿಗಳು ಇಡ್ತಾ ಇತ್ತು. ಅದನ್ನ ಭೂಮಿಯಲ್ಲಿ ಕೆಲವರು ಮನೆ ಕಟ್ಟಬೇಕಾದ್ರೆ ಗೋಡೆಗಳು ಇಡ್ತಾ ಇದ್ರು, ಕೆಲವರು ಇಲ್ಲೆಲ್ಲ ಹೊಲದಲ್ಲೆಲ್ಲ ಊತಿರ್ತಾ ಇದ್ರು. ಕಲರ್ ಕಟ್ಟ ಅಂತೀವಿ. ಈಗೆಲ್ಲ ವ್ಯವಸ್ಥೆ ಬದಲಾಗಿದೆ. ಎಲ್ಲೋ ಲಾಕರಲ್ಲೋ ಬ್ಯಾಂಕಲ್ಲೋ ಅಕೌಂಟಲ್ಲೋ ಎಲ್ಲ ಇಡ್ತಾರೆ. ಇನ್ನೊಂದು ಚಿನ್ನ ರೂಪವಾಗೋ ಯಾವ್ದು ರೂಪಾಯಿ ಇಟ್ಟಿರ್ತಾರೆ ಅಂತ ತಿಳ್ಕೊಂಡು. ಇನ್ನು ಭೂಮಿ ಎಲ್ಲಿದೆ, ಎಲ್ಲಿಟ್ಟಿದ್ದಾರೆ? ಮನುಷ್ಯ ಸತ್ತಾಗ ನೀವೆಲ್ಲಿಟ್ಟಿದ್ರೆ ಅಲ್ಲೇ ಇರ್ತದೆ. ಯಾವ ಲಾಕರ್ ಇಟ್ಟಿದ್ದೀರಿ, ಲಾಕರ್ಲ್ಲೇ ಇದೆ. ಬ್ಯಾಂಕಲ್ಲಿ ಇಟ್ಟಿದ್ರೆ ಬ್ಯಾಂಕಲ್ಲೇ ಇದೆ. ಅಥವಾ ಇನ್ನೆಲ್ಲ ಹಣ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇದೆ, ಅಲ್ಲೇ ಇದೆ ಅಷ್ಟೇ. ಅವನ ಪಾಡಿಗೆ ಅವ್ನು ಹೋದ, ಇದು ಪಾಡಿಗೆ ಹೋಗಿ ಇಲ್ಲೇ ಹೋಯ್ತು. ಇನ್ನು ಭೂಮಿ ಪಾಡಿ ಅಲ್ಲೇ ಇದೆ, ಇಲ್ಲ ಹೋಗುತ್ತೆ. ಮನುಷ್ಯ ಹೋದ, ಭೂಮಿ ಅಲ್ಲೇ ಇದೆ. ನಾನಂಚೆ ಪಶುವಶ್ಚ, ಪಶುಗಳು ಅಂದ್ರೆ ಮೊದಲೆಲ್ಲ ಯಾವಾಗ ಈ ನಾರದನ ಕಾಲದಲ್ಲಿ, ಯಾವಾಗ ಈ ಶ್ಲೋಕ ಆಗಿನ ಕಾಲಕ್ಕೆ ಪಶು ಕೂಡ ಸಂಪತ್ತಾಗಿತ್ತು. ಹೇಗೆ ಮನುಷ್ಯನಿಗೆ ಸಂತಾನ ಕೂಡ ಸಂಪತ್ತಿದ್ದ ಹಾಗೆ ಪಶುಗಳು ಭಾರತ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದ್ದರಿಂದ ಪಶು ಸಂಪತ್ತು ಕೂಡ ಐಶ್ವರ್ಯವೇ. ಹೇರಳವಾಗಿರ್ತಕ್ಕಂಥ ಹಾಲು, ತುಪ್ಪ, ಮಜ್ಜಿಗೆ ಇವೆಲ್ಲ ಕೂಡ ಆ ಹಸುಗಳಿಂದ ಬರ್ತದೆ ನಮ್ಗೆ. ಹಾಗಾಗಿ ಪಶು ಕೂಡ ಸಂಪತ್ತಿದ್ದ ಹಾಗೆ ಹಸುಗಳು ಕೂಡ ಸಂಪತ್ತು. ಅವನ ಸಂಪತ್ತು ಹಸುಗಳನ್ನ ಕಟ್ಟಿರ್ತಾನೆ, ಒಳ್ಳೊಳ್ಳೆ ಎತ್ತಿಟ್ಟಿರ್ತಾನೆ, ಒಳ್ಳೆ ಹಸು ಇಟ್ಟಿರ್ತವೆ, ಅವೆಲ್ಲ ಗೋಶಾಲೆ ಅಂತಾರೆ. ಈಗ ಹಿಂದಿನ ಕಾಲಕ್ಕೆ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಮನೆಯಲ್ಲಿ ಕೂಡ ನಾನು ನೋಡ್ಬೇಕಾದ್ರೆ ನಾನು 5-6 ಹಸುನು ನಾನು ದಿನ ಮೇಯ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೆ. 5-6 ಹಸು ಇದ್ದೆ. ಒಂದು ಒಳ್ಳೆ 2 ಎತ್ತಿತ್ತು ನಮ್ದು, ಒಂದು ಸಣ್ಣ ಕರುಗಳು ಒಂದು 3 ಇತ್ತು, ಒಳ್ಳೆ 2 ಹಸುಗಳಿತ್ತು. ಪ್ರತಿದಿನ ನಾನೆಲ್ಲ ನೇಗಿಲು ಉಳುಮೆ ಮಾಡಿದ್ದೀನಿ. ನಾನು ಕೂಡ ನೇಗಿಲು ಹೊಸ ಭೂಮಿ ಉಳುಮೆ ಮಾಡಿದ್ದೇನೆ, ಎಲ್ಲ ನನ್ನ ಜ್ಞಾಪಕ ಇದೆ. ಹಾಗಾಗಿ ಮೊದಲೆಲ್ಲ ಪ್ರತಿ ಮನೆಯಲ್ಲೂ ಹಸುಗಳಿದೆ. ಹೇರಳವಾಗಿರ್ತಕ್ಕಂಥ ಗೋ ಸಂಪತ್ತು ಅಂತಕ್ಕಂಥದ್ದು ನಾವು ಒಂದ್ಸಲ ಹೇಳಿದ್ದೀನಿ. ಅದೇ ಭಾರತ ದೇಶ ಸ್ವಾತಂತ್ರ್ಯ ಬಂದಾಗ ಭಾರತ ದೇಶದ ಜನಸಂಖ್ಯೆ 35 ಕೋಟಿ. 1947 ಜನಗಣತಿ ಪ್ರಕಾರ ಭಾರತ ದೇಶದ ಜನಸಂಖ್ಯೆ 35 ಕೋಟಿ. ಆವತ್ತಿನ ಗೋ ಸಂಪತ್ತು ಹಸುಗಳು ಹೆಚ್ಚಿನ ಸಂಖ್ಯೆ ಎಷ್ಟು ಗೊತ್ತೇ? 100 ಕೋಟಿ. 100 ಕೋಟಿ ಗೋ ಸಂಪತ್ತು. ಅದು ಇವತ್ತು
35 ಕೋಟಿ ಗೋ ಸಂಪತ್ತು, 135 ಕೋಟಿ ಜನಸಂಖ್ಯೆ. ಜನಗಣತಿ ಪ್ರಕಾರ 135 ಕೋಟಿ ಜನಸಂಖ್ಯೆ. ಇದು ಇವತ್ತಿನ ಸಂಗತಿ. ಹಾಗಾಗಿ ಈ ಗೋ ಸಂಪತ್ತೆಲ್ಲ ಸಾಮಾನ್ಯ ಯಜಮಾನ ಬೆಳಗ್ಗೆ ಎದ್ದು ಪ್ರತಿದಿನ ಗೋಗಳನ್ನ ದರ್ಶನ ಮಾಡ್ತಿದ್ದ. ಗೋಗಳ ಮೇಲೆ ತುಂಬಾ ಆಸಕ್ತಿ ಇತ್ತು. ಅವಾಗೆಲ್ಲ ಚೆನ್ನಾಗಿ ಹಸುಗಳನ್ನ ಸಾಕ್ತಾ ಇದ್ರು, ಗೋಗಳನ್ನ ನೋಡ್ಕೊಂತಾ ಇದ್ರು. ಅದಕ್ಕೆಲ್ಲ ಒಳ್ಳೆ ಮೇವೆಲ್ಲ ಹಾಕಿ ಸ್ನಾನ ಮಾಡಿಸಿ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು. ಅದೇ ಯಜಮಾನ ಸತ್ತಾಗ ಕೆಲವೊಮ್ಮೆ ನೀವು ನೋಡಿರ್ತೀರಾ ಇದರಲ್ಲಿ ಕೂಡ, ಯಜಮಾನ ಸತ್ತಾಗ ಹಸು ಕೂಡ ಬಂದು ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂತ ಒಂದು ಸಂಗತಿ ಕೂಡ ನಾವು ಅಲ್ಲಲ್ಲಿ ನೀವು ನೋಡ್ಬೋದು. ಒಬ್ಬ ಯಜಮಾನ ಅದನ್ನು ಸಾಕಿರ್ತಕ್ಕ ಯಜಮಾನ ಸತ್ತಾಗ ಹಸು ಕೂಡ ಅದು ಸ್ಮಶಾನದವರೆಗೆ ಹೋಗಿ ಅಲ್ಲೇ ಮಲಗಿದೆ. ಮನೆಯಲ್ಲ ಬಂದ್ರು ಅದು ಅಲ್ಲೇ ಮಲಗಿ ಅಲ್ಲೇ ನಿಂತು ಬರ್ಲಿಲ್ಲ. ಒಂದ್ ದಿನದ ನಂತರ ಮತ್ತೆ ವಾಪಸ್ ಬಂತು ಅಂತ ಹೇಳ್ತಾರೆ. ಏನೇ ಇರ್ಲಿ, ಹಾಗೆ ವ್ಯಕ್ತಿ ಸತ್ತಾಗ ಎಲ್ಲ ಸುಮ್ಮನೆ ಹೇಳ್ತಾರೆ ನಾರು ಹಸುಗಳು. ಹಾಗೆ ಎಲ್ಲಿದಾವ ಅಲ್ಲೇ ಇರ್ತವೆ. ಹಸುಗಳು ಎಲ್ಲಿ ಕಟ್ಟಿರ್ತಾರೆ ಅಲ್ಲೇ ಇರ್ತವೆ. ಧರಂಚ ಭೂಮಿ ಪಶುವಸ್ತು ಅಷ್ಟೇ ಕಾಂತ ಗೃಹದ್ವಾರ. ಒಂದು ಹೈಂದವ ನಮ್ಮ ಆಚಾರದ ಪ್ರಕಾರ ಈ ಮನೆಯಲ್ಲಿ ಯಜಮಾನ ಸತ್ತಾಗ ಮನೆ ಯಜಮಾನಿ ಅವರನ್ನ ಮಣ್ಣು ಮಾಡೋದು ನೋಡಬಾರ್ದು ಅಂತ ಒಂದು ನಿಯಮ ಇದೆ. ಯಾಕೆ ನೋಡಬಾರ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಏನಪ್ಪಾ ಅಂದ್ರೆ, ಈಗ ಜೀವನವನ್ನೇ ಅವರಿಗಾಗಿ ಸಮರ್ಪಣೆ ಮಾಡಿರ್ತಕ್ಕಂಥವ್ರು ಅವರನ್ನ ಮಣ್ಣು ಹಾಕೋದು ಅಥವಾ ಅಗ್ನಿಸ್ಪರ್ಶ ಮಾಡೋದು ನೋಡಿದಾಗ ಇವ್ರಿಗೇನಾಗ್ಬೋದು, ಸ್ಮೃತಿ ಅಂತಕ್ಕಂಥ ತಪ್ಪು ಅಂತ ಅನುಭವ ಇರ್ತದೆ. ಬೇರೆ ಹೇಳ್ತಾರೆ ಮತಿಪೋతుంది ಅಂತ ಹೇಳ್ತಾರೆ, ನೋಡಿದ್ರೆ ಅನ್ಕಾನ್ಶಿಯಸ್ ಆಗ್ತದೆ. ಹಾಗಾಗಿ ನೋಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ನೋಡಬಾರ್ದು ಅಂದ್ರೆ ಏನಾಗಲ್ಲ ಅಂತಲ್ಲ, ಏನಾಗುತ್ತೆ ಅಂತಲ್ಲ. ಹಾಗಾಗಿ ನೋಡಬಾರ್ದು, ನಿಯಮ ಇದೆ, ಅವ್ರು ನೋಡಬಾರ್ದು ಅಂತ ಹೇಳಿ. ಕಾಂತಾಗ್ರಹ ದ್ವಾರ ಜನ ಸ್ಮಶಾನ. ಇನ್ನು ಜನ ಎಲ್ಲಿವರೆಗೆ ಬರ್ತಾರಪ್ಪ ಅಂದ್ರೆ ಸ್ಮಶಾನದವರೆಗೆ ಮಾತ್ರ ಬರ್ತಾರೆ. ಸ್ನೇಹಿತರು, ಬಂಧುಗಳು, ಫ್ಯಾನ್ಸು, ಗುರುಗಳಾದ್ರೆ ಶಿಷ್ಯರು ಎಲ್ಲ ಬರ್ತಾರೆ. ಒಂದು ಹೂವಿನ ಮಾಲೆ ಹಾಕಿ ಎಣ್ಣೆಲ್ಲ ಹಾಕಿ, ನಮ್ಮ ಗುರುಗಳು ಒಬ್ಬರೇ ಹೋಗ್ತಿದ್ದಾರೆ, ನಾನ್ ಜೊತೆಗೆ ಹೋಗೋಣ ಅಂತ ಯಾವ ಶಿಷ್ಯ ಮುಂದೆ ಬರಲ್ಲ ಅಂತ. ಮಕ್ಕಳು ಅಷ್ಟೇನೆ, ನಮ್ಮಪ್ಪ ನಮಗಾಗಿ ಇಡೀ ಜೀವನವನ್ನೇ ದಾರಿ ಇರ್ದ, ನಮಗಾಗಿ ಹಣ ಮಾಡಿದ, ಆಸ್ತಿ ಐಶ್ವರ್ಯ ಎಲ್ಲ ಮಾಡಿದ್ನಲ್ಲ, ನಮ್ಮ ಅಪ್ಪನೇ ಒಬ್ಬನೇ ಹೋಗ್ತಾನಲ್ಲ, ಜೊತೆಗೆ ನಾವ್ ಯಾರು ಹೋಗೋಣ, ಯಾರು ಹೋಗ್ತಾರೆ, ಯಾರು ಸರಿ ಬೇಗ ಕಳ್ಸೋಣ ಅಂತಾರೆ. ಯಾಕಂದ್ರೆ ಮತ್ತೆ ಇವ್ರು ನಮ್ದೇನೋ ಕಾರ್ಯಕ್ರಮ ಹೇಳ್ತಾವಲ್ಲ, ಹಾಗಾಗಿ ಅವರೊಬ್ಬನೇ ಕಳಿಸ್ಬಿಡ್ತಾರೆ. ವಿಚಿತ್ರ ಗೊತ್ತೇ, ಈಗ ನಾನು ಸ್ವಂತ ನೋಡಿದ್ದೀನಿ. ಯಾರಾದ್ರೂ ಮನೆಯಲ್ಲಿ ಯಜಮಾನ್ರು ಹೋದಾಗ ಎಲ್ರು ಜೋರಾಗಿ ಅಳ್ತಾರೆ, ಹಂಗಾಗಿತ್ತು. ಇನ್ನು ನಮ್ಗೆ ಯಾರ ಗತಿ, ಅಂತ ಹೇಳಿ ಜೋರಾಗಿ ಅಳ್ತಾರೆ. ಈಗ ವಿಚಿತ್ರ ನೋಡಿ, ಪಾಪ ಅವನು ಜೀವನ ಎಲ್ಲ ಅವ್ರಿಗಾಗಿ ದುಡಿದ ಹಣವೆಲ್ಲ ಅವ್ರಿಗಾಗಿ ಅವನೇನು ತಗೊಂಡು ಹೋಗ್ಲಿಲ್ಲ. ಅವನು ಸಂಪಾದನೆ ಮಾಡಿದ ವಾಹನಗಳು ಅಲ್ಲೇ ಇದೆ, ಕಟ್ಟಿದ ಮನೆ ಅಲ್ಲೇ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅವ್ರಿಗೆ ಇದೆ, ಅವನ ಕೈಲಿದ ಉಂಗುರ ಚೈನ್ಗಿನ ಅದು ಅವ್ರಿಗೆ ಇದೆ. ಏನು ಒಂದು ಸಣ್ಣ ಗುಂಡು ತುಣಿ ಕೂಡ ತಗೊಂಡು ಹೋಗಿಲ್ಲ ಅವನು. ಆದ್ರೂ ಇವರೆಲ್ಲ ಅಳೋದೇನ್ ಗೊತ್ತೇ, ಏನ್ ಹೇಳ್ತಾರೆ ಗೊತ್ತೇ, ಇವರೆಲ್ಲ ನಮ್ಗೆ ಇನ್ಯಾರು ಬೇಕು ಅಲ್ಲ. ನಿಜವಾಗಿ ನಾವ್ ಹೆಂಗ್ ಹೇಳ್ಬೇಕು ಗೊತ್ತೇ, ನಿನ್ಗೆ ಯಾರೇ ಬೇಕು ಅಂತ ಅಳಬೇಕು. ಅಲ್ಲೇ ಎಲ್ಲವನ್ನೂ ನಮಗೆ ಬಿಟ್ಟು ಹೋಗಿದೆಯಲ್ಲ, ಹಣ ಐಶ್ವರ್ಯ, ಇನ್ನೊಂದು ಮನೆ ಮಠ ಬ್ಯಾಂಕ್ ಎಲ್ಲ ನಮ್ಗೆ, ನೀನು ಏನು ತಗೊಂಡು ಹೋಗ್ಬಿಟ್ಟಿದ್ಯಲ್ಲ, ನಿನಗೆ ಯಾರಪ್ಪ ದಿಕ್ಕು ಅಂತ ಅಳಬೇಕು ನಾವು, ನಿಜವಾಗ ಅಳ್ಬೇಕಂದ್ರೆ. ಆದ್ರೆ ವಿಚಿತ್ರ ಹೆಂಗ್ ಗೊತ್ತಾ, ಅದು ಉಲ್ಟಾ ನಾವ್ ಅಳೋದೇನು, ನಮಗೆ ಯಾರು ದಿಕ್ಕು ಇನ್ನು ಅಂದ್ರೆ ಏನೋ, ಇಷ್ಟೆಲ್ಲ ಜೀವನ ಪರ್ಯಂತ ನಮಗಾಗಿ ಮಾಡಿದೀಯಾ, ತಾಯಿಯಾಗಿ ತಂದೆ ಆಗಿರ್ಬೋದು. ಇದು ಅರ್ಥ ಏನ್ ಗೊತ್ತಾ, ನೀವು ಸಾಯಬಾರ್ದು, ಮತ್ತೆ ನಾವು ಜೀವನ ಪರ್ಯಂತ ನಮಗಾಗಿ ನೀವು ಸೇವೆ ಮಾಡ್ತಾ ಇರಿ. ನಾವು ಹಿಂಗೆ ಆನಂದವಾಗಿರ್ತೀವಿ ಅಷ್ಟೇನೆ. ನಾವು ಮಾತ್ರ ಯಾರಿಗೆ ಏನ್ ಮಾಡೋಣ, ನಾವಿಗೆ ಕುಣಿತಾ ಚಿಂತಾ ಇರ್ತೀವಿ, ನೀವು ಪಾತ್ರೆ ತೊಳಿತಾ ಇರಿ, ನೀವು ನಮ್ ಬಟ್ಟೆ ಓದಿಡ್ತಾ ಇರಿ, ಇಸ್ತ್ರಿ ಮಾಡಿರ್ತಾ ಇರಿ, ನಮ್ ಬೂಟ್ ಎಲ್ಲ ಪಾಲಿಶ್ ಮಾಡ್ಕೊಡಿ, ನಮ್ ಕ್ಯಾರಿ ಎಲ್ಲ ರೆಡಿ ಮಾಡ್ಕೊಡಿ, ಸದ್ಯ ಸಂಪಾದನೆ ಮಾಡಿ ನಮ್ಗೆ ಕೊಡಿ, ನೀವೆಲ್ಲ ಹೀಗೆ ಕೊಡ್ತಾ ಇರಿ, ನಾವು ಮಾತ್ರ ಹೀಗೆ ಇರ್ತೀವಿ. ಇದು ನಾವು ಆಳತಕ್ಕಂಥ, ನಾವು ನಿಜವಾಗ ಅಲ್ಬೇಕು ಪಾಪ. ಅಲ್ಲಪ್ಪ, ನಮಗಾಗಿ ಎಲ್ಲಾ ಮಾಡಿ ಎಲ್ಲ ಇಲ್ಲೇ ಬಿಟ್ಟೋಗಿದೆಯಲ್ಲ, ನಿನ್ಗೆ ಯಾರು ದಿಕ್ಕಿನ್ನು, ನಿನ್ನ ಯಾರು ಕಾಪಾಡೋರು ಅಂತ ಅಳಬೇಕು ನಾವು. ಅದು ಬಿಟ್ಟು ನಾವಲ್ಲ ಹೆಂಗ್ ಗೊತ್ತೇ, ನಮ್ಗೆ ಯಾರು ದಿಕ್ಕಿನ್ನು ಅಂದ್ರೆ ಅವನು ಸತ್ತ ಮೇಲೆ ಕೂಡ ಅವನು ಬಿಡಂಗಿಲ್ಲ ನಾವು, ಅಂದ್ರೆ ಇನ್ನೂ ನಾವು ಮಾಡ್ಬೇಕಾಗಿತ್ತು ಅಂತ. ಇದು ನಾವಾಗ್ತಕ್ಕಂಥ ಪದ್ಧತಿ. ಅದನ್ನ ಹೇಳ್ತಾರೆ, ಧನಂಚ ಭೂಮೋ ಪಶುವಸ್ತುಗೋಸ್ತೆ ಕಾಂತಾಗ್ರಹ ದ್ವಾರ ಜನ ಸ್ಮಶಾನೆ. ಜನ ಎಲ್ಲಿವರೆಗೆ, ಸ್ಮಶಾನದವರೆಗೆ. ಶರೀರ ಎಲ್ಲಿವರೆಗಪ್ಪ ಅಂದ್ರೆ ದೇಹಸ್ಥಿತಾಯಾಮ್
ಶರೀರ ಅಂತಕ್ಕಂಥದ್ದು ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ, ಮಣ್ಣಲ್ಲೇ ಮಣ್ಣಾಗಿ ಹೋಗ್ಬಿಡ್ತದೆ, ಅಥವಾ ಅಗ್ನಿ ಸ್ಪರ್ಶ ಆಗಿ ಬೂದಿ ಆಗಿಬಿಡ್ತದೆ. ಶಂಕರಾಚಾರ್ಯರಿಗೆ ಮಾತಾಡ್ತಾರೆ, ನೋಡಿ ಸ್ವಾಮಿಗಳೇ, ದೇಹ ಸ್ಥಿತಾಯಾಮ್ ಅಂತಂದ್ರಲ್ಲ, ಅಗ್ನಿಯಲ್ಲಿ ಹೋಗುತ್ತೆ ಅಂತ ಹೇಳಿ. ಕೆಲವರು ಮಣ್ಣಲ್ಲಿ ಹೂಳ್ತಾರಲ್ವಾ, ಮಣ್ಣಲ್ಲಿ ಹೂಳ್ತಾರೆ, ಮತ್ತೆ ಇಲ್ಲಿ ಮಣ್ಣಿನ ವಿಷಯ ಬರ್ಲಿಲ್ವಲ್ಲ ಅಂತ ಕೇಳಿದ್ರೆ ಶಂಕರಾಚಾರ್ಯ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಅಯ್ಯೋ ಮಣ್ಣಲ್ಲಿ ಉಳೋದೇನಿದೆ, ಬದುಕಿರಬೇಕಾದರೆ ಸಂಸಾರದ ತಾಪತ್ರಯಗಳ ಅಗ್ನಿ ಎಂಬ ಅಗ್ನಿಯಲ್ಲಿ ನಿರಂತರವಾಗಿ ಸುಡುತ್ತಾನೆ ಇರ್ತದೆ ಶರೀರ. ಸಂಸಾರ ತಾಪತ್ರಯಗಳ ಎಂಬತಕ್ಕಂಥ ಅಗ್ನಿಯಲ್ಲಿ ನಿರಂತರವಾಗಿ ಸುಡ್ತಾನೆ ಇರ್ತದೆ. ಕೊನೆಗೆ ಒಂದಿನ ಸುಟ್ಟಾಕೋದೇನು ಬಿಡಿ, ಅದ್ರ ದೊಡ್ಡ ವಿಷಯ ಅಲ್ಲ, ಒಂದೇ ಅದು ಒಂದು ಅರ್ಧ ಗಂಟೆ ಸಮಯ. ಇದು ಜೀವನ ಪರ್ಯಂತ ಸುಡ್ತಾನೆ ಇರುತ್ತವಲ್ಲ, ಯಾವುದು ಸಂಸಾರ ತಾಪತ್ರಯಗಳು ಎಂಬತಕ್ಕಂಥ ಅಗ್ನಿ. ಅದಿಲ್ಲ ಇದಿಲ್ಲ, ಇವನ್ ಸರಿ ಇಲ್ಲ ಅವನ್ ಸರಿ ಇಲ್ಲ, ಅದಂಗಾಗೋಯ್ತು ಇದಂಗಾಗೋಯ್ತು, ನಾಳೆ ಅದೇನಾಗೋಗುತ್ತೋ, ನಾಳೆ ಇದೇನಾಗೋಗುತ್ತೋ, ನನ್ನ ನಂತರ ಇವೆಲ್ಲ ಏನಾಗುತ್ತೋ. ಇದೇ ಸಂಸಾರ ತಾಪತ್ರಯ ಅಗ್ನಿ ಅಂತಕ್ಕಂಥದ್ದು ಬದುಕಿರುವ ಶರೀರವನ್ನು ಸುಡ್ತಾ ಇರ್ತದೆ. ಸತ್ತ ಮೇಲೆ ಸುಡೋದೇ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಸಂಸಾರ ತಾಪತ್ರಯ ಅಗ್ನಿ ಅಂತಕ್ಕಂಥದ್ದು ದೇಹವನ್ನ ಬದುಕಿರಬೇಕಾದ್ರೆ ಸುಡ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ ಡಾಕ್ಟರ್, ಸರ್ ನೀವು ಹೆಚ್ಚು ಟೆನ್ಷನ್ ತಗೋಬೇಡಿ, ಹೆಚ್ಚು ಚಿಂತನೆ ಮಾಡಬೇಡಿ, ಯಾಕಂದ್ರೆ BP ಜಾಸ್ತಿ ಆಗಿಬಿಡ್ತದೆ, ಶುಗರ್. ಯಾಕೆ? ಇದೇ ಸಂಸಾರ ತಾಪತ್ರಯಾಜ್ಞೆ. ಸಂಸಾರ ತಾಪತ್ರಯಾಜ್ಞೆಯ ಪ್ರಭಾವದಿಂದ ದೇಹದಲ್ಲಿ ಏರುಪೇರಾಗ್ತದೆ. ದೇಹ ಏನ್ ಬೇಕಾ ಸರ್, ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಬ್ರೈನ್ ಸ್ಟ್ರೋಕ್ ಬರ್ಬೋದು, ಪಾರ್ಶ್ವವಾಯು ಬಂದ್ಬಿಡ್ಬೋದು. ಯಾಕೆ? ಸಂಸಾರ ತಾಪತ್ರಯಾಜ್ಞೆ ಪ್ರಭಾವ. ಏನ್ ಮಾಡ್ತೀರಿ? ಆದ್ರೆ ಅದು ಮನುಷ್ಯನನ್ನ ಬದುಕಿರೋದಂತ ಸುಳ್ತಾನೆ ಇರ್ತದೆ. ಅದನ್ನ ಹೇಳ್ತಾರೆ, ದೇಹ ಸ್ಥಿತಾಯಾಮ್ ಪರಲೋಕ ಮಾರ್ಗೆ ಧರ್ಮಾನುಭವಚ್ಚತೆ ಜೀವ ಏಕಃ. ಹಾಗಾಗಿ ಒಬ್ಬನೇ ಪ್ರಯಾಣ ಮಾಡ್ತಾನೆ ಜೀವ, ಎಲ್ಲವನ್ನ ಬಿಟ್ಟು. ಅವನ ಜೊತೆಲಿ ಏನಾಗುತ್ತಪ್ಪ ಅಂದ್ರೆ ಧರ್ಮ ಅನುಗಚ್ಚತಿ, ತಾನು ಮಾಡಿರ್ತಕ್ಕಂಥ ಧರ್ಮ. ಧರ್ಮ ಅಂದ್ರೆ ಇಲ್ಲಿ ನಿಧಾನ ಧರ್ಮ, ಅದು ಕೂಡ ಪುಣ್ಯ ಫಲ ಹೋಗ್ಬೋದು. ನಾವೇನು ಸಂಸ್ಕಾರ ರೂಪವಾಗಿ ಸಂಪಾದನೆ ಮಾಡಿದ್ದೀವಿ, ಧ್ಯಾನ ಮಾಡಿದ್ದೀವಿ, ಚಿಂತನೆ ಮಾಡಿದ್ದೀವಿ, ಆತ್ಮಾನಾತ್ಮ ವಿವೇಕ ಮಾಡಿದ್ದೀವಿ, ತತ್ವ ಚಿಂತನೆ ಆಗಿದ್ದೀವಿ, ತತ್ವದಲ್ಲಿ ನಿಷ್ಠೆ, ವೈರಾಗ್ಯ, ತ್ಯಾಗ, ಇವೆಲ್ಲವೂ ಕೂಡ ಸಂಪತ್ತಿನ ರೂಪವಾಗಿ ಜೀವನ ಹಿಂದೆ ಪ್ರಯಾಣ ಮಾಡ್ತಾನೆ. ಇನ್ನು ಮಿಕ್ಕ ಎಲ್ಲ ಕೂಡ ಭೌತಿಕ ವಸ್ತುಗಳು, ಭೌತಿಕ ಶರೀರ, ಭೌತಿಕ ವಸ್ತುಗಳು ಇವಿಲ್ಲೇ ಹೋಗ್ತದೆ ಅಷ್ಟೇ. ಜೀವ ಭೌತಿಕ ವಸ್ತು ಅಲ್ಲ, ಅದು ಜೀವ ಅಂತಕ್ಕಂಥದ್ದು ಭೌತಿಕ ವಸ್ತು ಅಲ್ಲ ಅದು. ಹಾಗಾಗಿ ಈ ಸಂಸ್ಕಾರ, ನಾವೇನ್ ಸಾಧನೆ ಮಾಡಿದ್ದೀವಿ, ಏನ್ ಜಪ ಮಾಡಿದ್ದೀವಿ, ಚಿಂತನೆ ಮಾಡಿದ್ದೀವಿ, ಸತ್ಸಂಗ ಮಾಡಿದ್ದೀವಿ, ಇದರ ಫಲ ಎಲ್ಲ ನಮ್ಮ ಜೊತೆಯಲ್ಲಿ ಜೀವನಿಗೆ ಜೊತೆಯಲ್ಲಿ ಬರ್ತಾನೆ, ಮಿಕ್ಕೆಲ್ಲ ಹೋಗ್ತಾವಿಲ್ಲ ನಮ್ಮ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಜೀವ ಏಕಃ ಅಂದ್ರೆ ಒಬ್ಬನೇ ಹೋಗ್ತಕ್ಕಂಥ ಜೀವನ ಜೊತೆಯಲ್ಲಿ ಧರ್ಮ ಅನುಗಚ್ಚತಿ, ಇವೆಲ್ಲವನ್ನು ಸೇರಿಸಿ ಧರ್ಮ ಅಂತಾರೆ. ಅಂದ್ರೆ ಏನು? ನಾವು ಮಾಡಿರ್ತಕ್ಕಂಥ ಸಾಧನೆ, ಚಿಂತನೆ, ಸೇವೆಯ ಫಲ, ಸತ್ಸಂಗದ ಫಲ, ಇವೆಲ್ಲ ಕೂಡ ಜೀವನ ಜೊತೆಯಲ್ಲಿ ಪ್ರಯಾಣ ಮಾಡ್ತವೆ. ಎಲ್ಲಿವರೆಗೆ ಪ್ರಯಾಣ ಮಾಡ್ತಪ್ಪ ಇವು? ಮತ್ತೊಂದು ದೇಹದಲ್ಲಿ ಪ್ರಕಟವಾಗಿ ಅಲ್ಲಿ ಎಲ್ಲಿಯವರೆಗೆ ಮುಕ್ತನಾಗಲ್ವೋ ಅಲ್ಲಿಯವರೆಗೆ ಜೊತೆಯಲ್ಲಿದ್ದು ಮುಕ್ತನನ್ನಾಗಿಸಿ ತಾವು ಕೂಡ ಅವು ಮತ್ತೆ ಅವು ಕೂಡ ನಮ್ಮನ್ನ ಬಿಡ್ತಾರೆ. ಅರ್ಥಾತ್ ಪರಮಾತ್ಮನ ಪ್ರಾಪ್ತಿಯಾಗುವವರು ಜೊತೆಯಲ್ಲಿರ್ತಾವೆ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 7ನೇ ಶ್ಲೋಕ. ಅರ್ಥಮನರ್ಥಂ ಭಾವಯ ನಿತ್ಯಂ. ಇಲ್ಲಿ 7ನೇ ಶ್ಲೋಕ ಬೇರೆ ಇದೆ ಸಂಜೆ, ಒಂದು ಬಾಲಸ್ತಾವತ್ ಕ್ರೀಡಾಸಕ್ತ ಅಂತಿದೆ. ಹೌದಾ? ಸರಿ ಸರಿ, ಹೌದಾ? ಬೇರೆ ಎಲ್ಲರ ಹತ್ರ ಪುಸ್ತಕ ಇದೆಯಾ? ನಿಮ್ಮ ಹತ್ರ ಇಲ್ಲ, ಶೀಟ್ ಇವರು ವಸಂತಮ್ಮ ಕಳ್ಸಿರೋದು. ಸರಿ ಸರಿ ಸರಿ, ಅದೇ ಹೇಳಿ. ಬಾಲಸ್ತಾವತ್ ಕ್ರೀಡಾಸಕ್ತಃ, ಬಾಲಸ್ತಾವತ್ ಕ್ರೀಡಾಸಕ್ತಃ, ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀರಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ. ಇಲ್ಲಿ ಸಕ್ತಃ ರಕ್ತಃ ಎರಡು ಒಂದೇ ಅರ್ಥ ಬರುತ್ತೆ. ಕೆಲವರಲ್ಲಿ ರಕ್ತಃ ಅಂತ ಇರ್ಬೋದು, ಕೆಲವರಲ್ಲಿ ಸಕ್ತಃ ಅಂತ ಇರ್ಬೋದು, ಅರ್ಥ ಒಂದು.
वृद्धस्तावत् चिन्तासक्तः वृद्धस्तावत् चिन्तासक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः परमे ब्रह्मणि कोऽपि न सक्तः परमे ब्रह्मणि कोऽपि न सक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः बालस्तावत् क्रीडासक्तः तरुणस्तावत् तरणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः भज गोविन्दं गोविन्दं भज मूढमते सम्प्राप्ते सन्निहिते काले नहि रक्षति दुःकृङ्करणे नहि रक्षति दुःकृङ्करणे बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः ಬಾಲಸ್ತಾವತ್ ಕ್ರೀಡಾಸಕ್ತಃ ಹುಡುಗಾಟಿಕೆ ಬಾಲ್ಯಾವಸ್ಥೆಯಲ್ಲಿ ಆಟ ಪಾಠಗಳಲ್ಲಿ ಕಾಲ ಕಳೀತಾ ಇದೆ. ಆಟ ಆಡಬೇಕು, ಆ ಬೊಮ್ಮೆ ಬೇಕು, ಈ ಬೊಮ್ಮೆ ಬೇಕು, ಸೈಕಲ್ ಬೇಕು, ಅದು ಬೇಕು, ಇದು ಬೇಕು, ಇದರಲ್ಲೇ ಕಾಲ ಕಳೀತಾ ಇದೆ. ತರುಣಸ್ತಾವತ್ ತರುಣೀಸಕ್ತಃ ಸ್ವಲ್ಪ ದೊಡ್ಡವನಾದ ಆಮೇಲೆ ತರುಣೀಸಕ್ತಃ ಆಮೇಲೆ ಮದುವೆ ಆಗ್ಬೇಕು, ಇಲ್ಲ ಅಲ್ಲಿ ನೋಡ್ತಾರೆ ಇಲ್ಲಿ ನೋಡ್ತಾರೆ, ಆ ಹುಡುಗಿ ನೋಡ್ಬೇಕು ಇವ್ರು, ಇಲ್ಲ ಆ ಹುಡುಗ ನೋಡ್ಬೇಕು ಇವ್ರು ನೋಡ್ಬೇಕು. ಅಂದ್ರೆ ಬಾಲ್ಯ ಎಲ್ಲ ಆಟ ಪಾಠಗಳಲ್ಲಿ ಕಳೆದೋಯ್ತು. ಇನ್ನು ಯೌವನ ತರುಣೀಸಕ್ತಃ, ಇನ್ನು ಮನೆ ಮಾಡ್ಬೇಕು, ಮಠ ಮಾಡಬೇಕು, ಮದುವೆ ಮಾಡ್ಕೊಂಡು ಇರೋ ಶುರುವಾಯ್ತು, ಇದರಲ್ಲೇ ಶುರುವಾಯ್ತು ಜೀವನ. ವೃದ್ಧಸ್ತಾವತ್ತು ಚಿಂತಾಸಕ್ತಃ, ಎಲ್ಲ ಆಯ್ತಪ್ಪ, ವಯಸ್ಸಾಯ್ತಪ್ಪ, ಆಮೇಲೆ ಚಿಂತೆಗಳು. ಮಗ ಮಾತಾಡಲ್ಲ, ಇವ್ರು ಸರಿಯಾಗಿಲ್ಲ, ಅವ್ನು ಸರಿಯಾಗಿಲ್ಲ, ನನ್ನನ್ನು ಯಾರು ಮಾತಾಡೋರು ಇಲ್ಲ, ಹೆಂಡತಿ ಹೇಳಿದ ಮಾತು ಕೇಳಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ನಾಳೆ ಏನಾಗುತ್ತೋ, ಇದು ಚಿಂತಾಸಕ್ತ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ, ಇದರಲ್ಲೇ ಜೀವನ ಕಳೆದೋಯ್ತಲ್ಲ, ಪರಮಾತ್ಮನ ಯಾವಾಗ ಜನ ಮಾಡ್ತೀಯಾ? ನೋಡಿ ಶಂಕರಾಚಾರ್ಯ ಪ್ರಶ್ನೆ. ಬಾಲ್ಯ ಎಲ್ಲ ಆಟ ಪಾಠಗಳಲ್ಲಿ ಕಳೆದೋಯ್ತು, ಇನ್ನು ಯವನ ಎಲ್ಲ ಹಣ ಐಶ್ವರ್ಯ ಮದುವೆ ಇನ್ನೊಂದು ಮತ್ತೊಂದು ಮಕ್ಕಳು ಇದರಲ್ಲಿ ಕಳೆದೋಯ್ತು. ವೃದ್ಧಾಪ್ಯ ಎಲ್ಲ ಚಿಂತೆಗಳಲ್ಲಿ ಕಳೀತಾ ಇದೆ, ಇನ್ನು ಪರಮಾತ್ಮನ ಯಾವಾಗ ಕಲಿತೀಯಾ? ಬಾಲ್ಯ ಹಂಗೋಯ್ತು, ಯವನ ಹಿಂಗೋಯ್ತು, ವೃದ್ಧಾಪ್ಯ ಹೀಗೋಯ್ತು, ಇನ್ನು ಪರಮಾತ್ಮನ ಚಿಂತನೆ ಯಾವಾಗ ಮಾಡ್ತೀಯಾ? ಜೀವನದ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ಮಾನವ ಜನ್ಮ ಬಂದಿದೆ ಅದಕ್ಕಾಗಿಲ್ಲ. ಆದ್ರೆ ಜೀವನ ಬಾಲ್ಯ ಆಟ ಪಾಠಗಳು ಕಳೆದೋಯ್ತು, ಯವನಾವಸ್ಥೆ ಆಸ್ತಿ ಐಶ್ವರ್ಯ ಹಣ ಮದುವೆ ಮಕ್ಕಳು ಇದರಲ್ಲಿ ಕಳೆದೋಯ್ತು, ವೃದ್ಧ ಇನ್ನು ವಯಸ್ಸಾದ ಮೇಲೆ ಚಿಂತೆಗಳಲ್ಲಿ ಕಳೆದೋಯ್ತು, ಅನಾರೋಗ್ಯದಲ್ಲಿ ಕಳೆದೋಯ್ತು, ಇನ್ನು ಪರಮಾತ್ಮನನ್ನ ಯಾವಾಗ ನೀನು ಚಿಂತನೆ ಮಾಡ್ತೀಯಾ ಅನ್ನೋ ಮಾತನ್ನ ಶಂಕರಾಚಾರ್ಯ ಹೇಳ್ತಿದ್ದಾರೆ. ಸಮಯ ಕೂಡ ಆಗ್ತದೆ, ಮುಂದಿನ ಭಾನುವಾರ ಹೇಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ